ಏನೇ ಸೀತಾ, ನಿನ್ ಅಳಿಯ ರುಬ್ಬ ಅಂಗಡಿ ಸುಬ್ಬಿನ ಮಡಿಕೊಂಡಿದ್ನಲ್ಲ, ಅದಿನ್ನು ಹಂಗೆ ಡೀಲ್ನಾಗೈತಾ ಇಲ್ಲ ಕಿತ್ಕೊಂಡೋಯ್ತಾ? ಆ ತಿರ್ಪೇನ ಅವ್ನ ಅವಳು ಬಿಟ್ಟು ಬೇರೆಯವಳಕ್ಕೆ ಆಚಾಕೊಂಡವನೆ. ಟೆರರಿಸ್ಟ್ ಯಾವನ್ನಾದ್ರೂ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರಿ ಅಂದ್ರೆ ಆ ಕಾಲದಲ್ಲಿ ರಾಕ್ಷಸನ ಸಂಹಾರ ಮಾಡೋದಕ್ಕೆ ದೇವ್ರು ಬರ್ತಾ ಇದ್ದ. ಈ ನರಹಂತಕರನ್ನ ಸಂಹಾರ ಮಾಡೋದಕ್ಕೆ ಅದೇ ಆ ದೇವ್ರು ಬರ್ತಾನೋ? ಅಯ್ಯೋ ದೇವ್ರೇ! ಅಯ್ಯೋ ನನ್ ಕಂದ, ನೀ 100 ಕಾಲ ಚೆನ್ನಾಗಿರಪ್ಪ. ಹೋಗಲೆ, 10 ನಿಮಿಷ ಹೋದ್ರೆ ನೀರೇ ನಿಂತು ಹೋಗುತ್ತೆ. ಒಂದ್ 5 ನಿಮಿಷ ತಡ್ಕೊಳಕ್ಕಾಗ್ಲಿಲ್ವಾ? ಅಯ್ಯೋ ಚಕ್ರಿ, ನೀವೆಲ್ಲ ಯಾವಾಗ ಪೊಲೀಸ್ ಆಗೋದು? ವಾರಕ್ಕೊಂದ್ಸತಿ ಕಳ್ಳ ಪೊಲೀಸ್ ಟ್ರೈನಿಂಗ್ ಅಂತ ಇಡೀ ಬಟಾರ್ದಲ್ಲ ಸಾಯಿಸ್ತಿದಿರಲ್ಲಪ್ಪ. ಅಯ್ಯ, ನಿಮಗ್ ಗೋಳ್ ಹಾಗಿರ್ಲಿ, ಈ ಅನ್ಯಾಯನ ಮಟ್ಟ ಹಾಕೋ ದೇವ್ರು ಯಾವಾಗ ಬರ್ತಾನೆ ಅಂತ ಪ್ರತಿ ವಾರನು ಹೇಳಿದ್ದ ಡೈಲಾಗೆ ಹೇಳಿ ಹೇಳಿ ನನ್ನ ಮನಸ್ಸು ರೋಸೋಗಿದೆ ಕಣೋ ಚಕ್ರಿ. ವೀರಪ್ಪನ್ ಸಾಯಿಸಿದ ವಿಜಯ್ ಕುಮಾರ್ ತರನೋ ಜ್ಯೋತಿ ಪ್ರಕಾಶ್ ಮಿರ್ಜಿ ತರನೋ ನಮ್ ಫೋಟೋನ ಪೇಪರ್ ನಲ್ಲಿ ಬರುತ್ತಲ್ಲ ಆಗ. ಅಯ್ಯೋ, ಈ ಹುಡ್ಗ ಯಾರು ಗೊತ್ತಾ? ನಮ್ ಓಟಾರದಲ್ಲಿ ಆಡ್ ಬೆಳೆದಿದ್ದು. ಅಯ್ಯೋಯ್ಯೋ, ಈ ಹುಡುಗ ನನ್ನ ಮರಳಲ್ಲೇ ಹಾಲು ಕುಡಿದು ಬೆಳೆದಿದ್ದು. ಏನ್ ಹುಡುಗ ಅಂತೀರಿ? ಅಯ್ಯೋ ಅಂತ ಹೊಗಳ್ತಿರಲ್ಲ, ಆಗಿರೋದು. ಈಗ ನಾವು ಹೀಗೆ, ನಾಳೆ ನಮ್ ಫ್ಯೂಚರೇ ಬೇರೆ. ಲೇ ಡಾರ್ಲಿಂಗ್, ಯಾರನ್ನು ಈ ರೀತಿ ಕೀಳಾಗ್ ನೋಡೋದು ತಪ್ಪು ಕಣೆ ಮುಖ್ಯ. ನೋಡಪ್ಪ, ನಿಮ್ ತಂದೆ ತಾಯಿ ಆಸೆ ಹಂಗೆ ನೀನು ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ನನಗೂ ಆಸೆ ಇದೆ. ನಾಗು ನಾಗು, ಏನ್ರಿ? ನನ್ ಕಸದ ಫೈಲ್ ಅಲ್ಲೇ ಆ ಕಸದ ಬುಟ್ಟೆಲ್ ಹುಡುಕಿ ಸಿಗುತ್ತೆ. ಅಯ್ಯೋ, ಕಾರ್ಪೊರೇಷನ್ದು. ಅಯ್ಯೋ, ನಿಮ್ ಕಾರ್ಪೊರೇಷನ್ ಭಾಷೆ ನನಗೆಲ್ಲ ಅರ್ಥ ಆಗುತ್ತೆ. ಅಲ್ಲೇ ಆ ಟೇಬಲ್ ನಲ್ಲಿ ಹುಡುಕಿ ಸಿಗುತ್ತೆ. ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ. ಬರ್ಲಾ ಬರ್ಲಾ? ಅಪ್ಪ ಅಪ್ಪ ಅಪ್ಪ, ಏನಮ್ಮ? ನಂಗೆ 100 ರೂಪಾಯಿ ಇದ್ರೆ ಕೊಡಿಪ. ಯಾಕೆ? ಯಾಕೆಂದ್ರೆ ಅದು ಬ್ಯಾಂಗಲು, ಸ್ಟಿಕ್ಕರು, ಹೇರ್ ಬ್ಯಾಂಡು ಎಲ್ಲ ತಗೋಬೇಕು. ಅವಾಗಲ್ಲ, ಹೋದ ತಾನೇ ತಗೊಂಡಿಲ್ಲ. ಅಮ್ಮ, ನೀನಾದ್ರೂ ಹೇಳಮ್ಮ. ಏನ್ರಿ, 100 ರೂಪಾಯಿ ಕೊಡ್ರಿ. ಹೆಣ್ಮಕ್ಳು ಸಣ್ಣ ಪುಟ್ಟ ಆಸೆಗಳಿರುತ್ತೆ. ಅದೇ ಅಣ್ಣನ್ಕಾದ್ರೆ ಜಿಮ್ಗೆ, ಪೆಟ್ರೋಲ್ಗೆ, ಅದಕ್ಕೆ ಇದಕ್ಕೆ 1000 ರೂಪಾಯಿ ಕೊಡ್ತೀರಾ? ನೋಡು, ನಾಳೆ ಅವನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕಾದವನು. ಬಾಡಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿರ್ಲಿ ಅಂತ ಖರ್ಚು ಮಾಡ್ತಾ ಇದ್ದೀನಿ. ನಿನಗೇನ್ ಕಮ್ಮಿ ಮಾಡಿದೀನಿ? ನಿನ್ ಮದುವೆಗೆ, ವರದಕ್ಷಿಣೆಗೆ, ಸೀರೆಗೆ ಅಂತ ದುಡ್ಡು ಕೂಡ ಹಾಕ್ತಾ ಇದೀನಿ ಅಲ್ವೋ? ಒಂದೇ ಸಲ ಕೊಡ್ತೀನಿ, ತಗೊಂಡು ಹೊರಟ್ಬಿಡು. ಅಯ್ಯೋ ಗುರು, ಸುಮ್ನೆ ಓದಿತೀನಿ ಅಂತ ನಿಜವಾಗ್ಲೂ ಓದ್ಬಿಟ್ಟಲ್ಲಪ್ಪ. ಚಕ್ರಿ ಓದ್ಬಿಟ್ಟೆ, ನಾನ್ ಮಗನ್ ಕಲ್ಸೋಗ. ಚಕ್ರಿ, ನನ್ ಮೊಮ್ಮಗಳು. ಅಜ್ಜಿ, ಈ ಬ್ಲಾಕ್ ಕ್ಯಾಟ್ ಯಾರು? ಇವ್ನ್ ನಮ್ ವಿಶ್ವನಾಥ್ ಮಗ ಚಕ್ರಿ ಅಂತ ಮಾಡಿ ಮೇಲಿದ್ದಾರೆ ಕಣೆ. ಹಾಯ್. ಹಲೋ, ಕೂತ್ಕೊಳ್ಳ ನಿನ್ನ. ಇವ್ರು ಯಾರು? ಐ ಆಮ್ SM ಕೃಷ್ಣ, ಸೀರಿಯಲ್ ಮೂವಿ ಕೃಷ್ಣ, ರೈಟರ್. ನಾನು ಇವರ ಅಸಿಸ್ಟೆಂಟ್.
ಬೈದ ಬೈ ಮುತ್ಕಿ ತಾತ ಸತ್ತು ತುಂಬಾ ವರ್ಷ ಆಯ್ತು ಅಂದೆ. ಈ ವಯಸ್ಸಲ್ಲಿ ಈ ಮೊಮ್ಮಗಳು ಹೆಂಗೆ? ಲೇ ಕಾಗೆ ನನ್ನ ಮಗನೇ, ಅವ್ರಿದ್ದಾಗ್ಲೇ ನನ್ನ ಮಗನಿಗೆ ಮದ್ವೆ ಆಗಿ ಅವನ್ ಹುಟ್ಟಿದವಳು ಕಣ ಈ ನನ್ನ ಮೊಮ್ಮಗಳು. ಗೊತ್ತಾಯ್ತಾ? ರಜಕ್ಕೋಸ್ಕರ ಡೆಲ್ಲಿಯಿಂದ ಬಂದಿದ್ದಾಳೆ. ತಗೊಂಡ್ ನನ್ನ ಮಗನೇ, ಡಬ್ಬ ನನ್ನ ಮಗನೇ. ನೋಡಿ ಹೋಗೋಣ. ಏನ್ರಪ್ಪ ಇವತ್ತು ನಿಮ್ದು ಬ್ಲಾಕ್ ಕ್ಯಾಟ್ ಟ್ರೈನಿಂಗ? ಯಾವ ರಾವ್ ಕಾಲದಲ್ಲಿ ಇವನ್ನ ಪೊಲೀಸ್ ಮಾಡ್ಬೇಕಂತ ಆಸೆ ಪಟ್ರು ಅನ್ಕಲ್ ನೀವು. ಯಾಕೋ? ಬ್ಲಾಕ್ ಕ್ಯಾಟ್ ಆಪರೇಷನ್ ಅಂತ ನನ್ ಸೆಂಟ್ರಲ್ ಸ್ಪಾಟ್ಗೆ ಆಪರೇಷನ್ ತಂದಿದ್ದೆ. ಅವಳಿಗೆ 100 ರೂಪಾಯಿ ಬೇಕಂತ ಇಲ್ಲ ಕೊಡಪ್ಪ. ನಾನ್ ಮೇಲೆ ಇಲ್ಲ ಅಂತ ಹೇಳಿದೀನಿ, ಕೆಳಗಡೆ ಮರ್ಯಾದೆ ಕಳಿಬೇಡ. ನನ್ನ ಅಕೌಂಟ್ ಕೊಡಿ, ಆಮೇಲೆ ಕೊಡ್ತೇನೆ. ಕೊಡಿ ಕೊಡಿ ಕೊಡಿ. ತಗೋಮ್ಮ. ಥ್ಯಾಂಕ್ಸ್ ಕಣೋ. ಅಂದ್ಹಾಗೆ ನಾಳೆ ಸೆಲೆಕ್ಷನ್ ಇದೆಯಪ್ಪ, ಮರ್ತು ಬಿಡ್ಬೇಡಿ. ನಾನು ಅದೇ ಬಾಯ್ ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಸರ್. ಕ್ಯಾಂಡಿಡೇಟ್ಸ್ ಎಲ್ಲ ರೆಡಿ ಆಗಿದ್ದಾರೆ ಸರ್. ಓಕೆ. ಇವರೇನ ಸ್ಟ್ರಿಕ್ಟ್ ಆಫೀಸರ್? ಹೆಸರು ಶಿವಾಜಿ ಅಂತ. ಒಬ್ಬೊಬ್ಬರ ಕಳಿಸಿ. ನಮಸ್ಕಾರ ಸರ್, ನನ್ನ ಹೆಸರು ರಾಮೇಗೌಡ ಅಂತ. ನಿಮ್ ಜಾತಿಯವನೇ ಸರ್. ಅದು ಮುಖಂಡ್ರಿ ಪತ್ರ ಕೊಡು ಅಂತ ಕೊಟ್ಟಿದ್ದಾರೆ ಸರ್. ಹೌದಾ? ಗೌಡ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಸರ್. ನೀವು ಈ ಕಡೆ ನಿಂತ್ಕೊಳ್ಳಿ. ಸರಿ ಸರ್. ನೆಕ್ಸ್ಟ್. ಸರ್ 3 ವರ್ಷದಿಂದ ಸೆಲೆಕ್ಷನ್ ಆ ಕಡೆ ಹೋಗಿ ನಿಂತ್ಕೋ. ಸರ್. ಹೋಗಿ ನಿಂತ್ಕೋ. ಸರ್, ಮಿನಿಸ್ಟರ್ ಫೋನ್ ಬಂದಿದೆ. ಹಲೋ ಸರ್, ನಮಸ್ಕಾರ ಸರ್. ಚೆನ್ನಾಗಿದ್ದೀನಿ ಸರ್. ಎಲ್ಲ ತಮ್ಮ ಆಶೀರ್ವಾದ ಸರ್. ಮಾಡ್ತೀನಿ ಸರ್, ಖಂಡಿತವಾಗಲೂ ಮಾಡ್ತೀನಿ ಸರ್. ಹೆಸರು ಅಂದ್ರೆ ಐ ಸಿ ಮೂವ್. ಐ ಸೇ ಮೂವ್. ರಾಕೇಶ್ ಯಾರಿಲ್ಲಿ? ನಾನೇ ಸರ್. ಅದೇ ಸರ್, ಮಿನಿಸ್ಟರ್ ರಿಲೇಟಿವ್ ನಾನೇ ಸರ್. ಸರ್ ಇಲ್ಲೇ ಇದ್ದಾರೆ ಸರ್. ನಾನು ಬೇಕಿ ನೋಡ್ಕೋತೀನಿ ಬಿಡಿ ಸರ್. ನೀವು ಈ ಕಡೆ ಹೋಗಿ ನಿಂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನ್ ಹೆಸರು? ಚಕ್ರಧರ್ ಸೋ. ಏನಿದೆಲ್ಲ? ಸ್ಕೂಲ್ ಕಾಲೇಜ್ ತಗೊಂಡು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಸೋ. ರೆಕಮೆಂಡೇಶನ್ ಇದೆಯಾ? ಇಲ್ಲ ಸರ್. ಯಾರಿಗಾದ್ರೂ ದುಡ್ಡು ಕಾಸು ಅಂತ? ಅದರ ಅವಶ್ಯಕತೆ ಇಲ್ಲ ಸರ್. ಇನ್ಯಾವ ನಂಬಿಕೆ ಮೇಲೆ ಇಲ್ಲಿಗೆ ಬಂದೆ? ನನಗೆ ನನ್ನ ಮೇಲೆ ಇರುವಂತ ಬಲವಾದ ನಂಬಿಕೆ ಸರ್. ರೆಕಮೆಂಡೇಶನ್ ಯಾಕೆ ಸರ್ ಬೇಕು? ನನಗೆ ಆತ್ಮವಿಶ್ವಾಸ ಇದೆ, ಹುದ್ದೆಗೆ ಬೇಕಾದ ಎಲ್ಲ ಅರ್ಹತೆನೂ ಇದೆ. ಆ ಪಕ್ಕದಲ್ಲಿ ಹೋಗಿ ನಿಂತ್ಕೋ. ನಿನಗೆ ಹೇಳ್ತಾ ಇರೋದು, ಹೋಗಿ ನಿಂತ್ಕೋ. ನೆಕ್ಸ್ಟ್. ಹೈಟು ವೆಯ್ಟು ಎಲ್ಲ ಸರಿ ಇದೆ, ಆದ್ರೆ ಅವ್ರಿಗೆ ಬೇಕಾಗಿರೋ ವೆಯ್ಟು ನಮ್ಮ ಹತ್ರ ಇಲ್ಲ. ಸರ್, ರೆಕಮೆಂಡೇಶನ್ ಇಲ್ದಿರೋರ್ನ ಗ್ರೌಂಡ್ ಕಳಿಸು. ಈ ಇನ್ಫ್ಲೂಯೆನ್ಸ್ ಇರೋರ್ನ ಹೊರಗೆ ಕಳಿಸು. ಎಸ್ ಸರ್. ಸರ್, ಈ ರೆಕಮೆಂಡೇಶನ್ ಅಪ್ಲಿಕೇಶನ್ಸ್ ಎಲ್ಲ ವಾಪಸ್ ಕೊಟ್ರೆ ಮತ್ತೆ ಸೆಲೆಕ್ಷನ್ ಬರ್ತಾರೆ. ನಿಮ್ಮ ಋಣ ಯಾವತ್ತು ಮರೆಯಲ್ಲ. ನೋ 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 ನೆವರ್. ಒಬ್ಬ ಪೊಲೀಸ್ ಆದವನು ಯಾವತ್ತೂ ಇಂಥ ಪದನ ಉಪಯೋಗಿಸಬಾರ್ದು. ಯಾವತ್ತು ಋಣದ ಪದ ಹುಟ್ಟುತ್ತೋ ಅಲ್ಲಿ ನಿಜವಾದ ಸಮಸ್ಯೆ ಶುರುವಾಗುತ್ತೆ. ನಮ್ ಜಾತಿ ಮುಖಂಡರು ಹೇಳಿದ್ರು ಅಂತ ನಾನ್ ಋಣವಾಗಿದ್ದಿದ್ರೆ ನೀವೀಗ ಇಲ್ಲಿ ಇರ್ತಾ ಇರ್ಲಿಲ್ಲ. ಒಬ್ಬ ವೈನ್ ಮಾರೋನ್ಗೋ ರೌಡಿ ಶೂಟರ್ಗೋ ಪೊಲೀಸ್ ಋಣವಾಗಿದ್ರೆ ಅವನು ಮಾಡೋ ಎಲ್ಲಾ ದಂಧೆಗೂ ನಾವು ತಲೆ ತಗ್ಗಿಸ್ಬೇಕಾಗತ್ತೆ. ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಋಣವಾಗಿರ್ಬೇಕು. ನಾನೊಬ್ಬ ಆಫೀಸರ್ನ ಭಯ ಪಡದೆ ತುಂಬಾ ಧೈರ್ಯ ಉತ್ತರ ಕೊಟ್ರಿ. ನಿಮ್ಮಲ್ಲಿ ಆ ದಮ್ ಇದೆಯಲ್ಲ, ಅದು ಮುಖ್ಯ. ಮುಂದೆ ರಿಟನ್ ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಇವರು ಇವ್ರು ನಿಂಗೆ ಇಷ್ಟ ಆದ್ರ? ಅಪ್ಪ ಅಮ್ಮ ಇಷ್ಟ ಅಂದ್ರು. ನಿಂಗೆ ಇಷ್ಟ ಆದ್ರ? ನನಗೂ ಇಷ್ಟ ಅಣ್ಣ. ಏನಲ್ಲೇ ಮಾರ್ಕೆಟ್ ಯಾರ್ಡಿಗೆ ಸಂಬಂಧಪಟ್ಟ ಫೈಲ್ಗೆ ಸಹಿ ಮಾಡು ಅಂತ ದುಡ್ಡು ಕೊಟ್ರೆ ಮಾಡಲ್ಲ, ಯಾವನ ಕಳ್ಸಿಕೊಟ್ಟಿದ್ದು ಮಗನೇ ಅಂತ ಕೇಳ್ದೆ ಅಂತಲ್ಲ, ನಾನೇ.
ಎರಡರಲ್ಲಿ ಒಂದ್ ವಿಷಯ ತೀರ್ಮಾನ ಮಾಡ್ಲೇಬೇಕು. ದುಡ್ಡು ತಗೊಂಡ್ ಸೈನ್ ಮಾಡ್ತೀಯಾ ಇಲ್ಲ? ಎರಡನ್ನು ತೆಗಿಯೋ. ಎಲ್ರೂ ನೋಡ್ತಾ ಇದ್ದಾರೆ. ಪಬ್ಲಿಕ್ ಆಗಿ ತರ ತಗೊಳ್ಳೋದು ತಪ್ಪಾಗತ್ತೆ. ನಾಳೆ ಬೆಳಗ್ಗೆ ಕ್ಯಾಂಟೀನ್ ಹತ್ರ 10 ಗಂಟೆಗೆ ಬಂದ್ ಕಾಯಿ. ಅಲ್ಲಿ ಬಂದು ಸೈನ್ ಹಾಕ್ತೀನಿ, ತಗೋ. ನಮಸ್ಕಾರ ಸರ್. ನಮಸ್ಕಾರ. ಬಾರಯ್ಯ, ಸರಿಯಾದ ಟೈಮಿಗೆ ಬಂದ್ಬಿಟ್ಟಿದ್ಯಾ? ಹಾ, ಇಲ್ಲಿ ಕೂತ್ಕೊಳ್ಳ. ಹಾ ಹಾ. ರಿಲೇಶನ್ಶಿಪ್ ಹೀಗೆ ಚೆನ್ನಾಗಿ ಮುಂದುವರೆದ್ರೆ ಇನ್ನೂ ಕೊಡ್ತಾ ಹೋಗ್ತೀನಿ, ತಗೋ. ಇವನು ನನ್ನ ಮಗ. ಇಂಥ ರಿಲೇಶನ್ಶಿಪ್ ಎಲ್ಲ ಇವನೇ ಮೇಂಟೈನ್ ಮಾಡೋದು. ಚಕ್ರಿ, ಚೆನ್ನಾಗಿ ನೋಡ್ಕೋಪ. ನನಗೆ ಕೆಲಸ ಇದೆ, ನಾನು ಬರ್ತೀನಿ. ನಾಗಪ್ಪ, ಏನ್ ಚಕ್ರಿ? ಕ್ಯಾಂಟೀನ್ ಅಲ್ಲಿಗೆ ತುಂಬಾ ಡ್ಯಾಮೇಜ್ಗಳಾಗ್ತವೆ, ವಜಾ ಮಾಡ್ಕೊ. ಓಕೆ, ಕ್ಯಾಂಟೀನ್ ಕ್ಲೋಸ್. ಈಗ ಬರ್ತಾ ಇರೋ ಕನ್ನಡ ಫಿಲ್ಮ್ಗಳಲ್ಲಿ ಇರುತ್ತಲ್ಲ, ತೆಲುಗು ತಮಿಳು ಸಿನಿಮಾಗಳೆಲ್ಲ ಹಾಗೆ ಬಟ್ಟೆ ಇಳಿಸ್ಬಿಟ್ಟಿರ್ತಾರಲ್ಲ, ಹಾಗೆ ನಾವು ಬಟ್ಟೆ ಇಳಿಸಿ ಒಂದು ಬ್ಯೂಟಿಫುಲ್ ಕನ್ನಡ ಟಿವಿ ಸೀರಿಯಲ್ ಮಾಡ್ಬಿಟ್ರೆ ಜನ ಪಾನ್ ಪರಾಗ ಹಾಕೊಂಡು ನಿಮ್ಮಕ್ಕೆ ತುಗಿತಾರಷ್ಟೇ. ಹಲೋ, ನಮಸ್ಕಾರ. ಕೂರ್ಬೋದಾ? ನಮಸ್ಕಾರ, ಬನ್ನಿ ಬನ್ನಿ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನೊಬ್ಬ ಟಿವಿ ಸೀರಿಯಲ್ ಪ್ರೊಡ್ಯೂಸರ್. ஹலோ டிவில இருந்து கருணாநிதி பேசுறேன். பேசுடா. உதவி பண்ணனும். பண்ணலாம்டா. மெகா சீரியல் செய்யணும். செய்யலாம்டா. சொல்லடா. ஆமாண்டா. போடா டே. ಫೋನ್ ಬೇಡ. ಕರುಣಾನಿಧಿ ಸನ್ ಟಿವಿಗೆ ಒಂದು ಬ್ಯೂಟಿಫುಲ್ ಸೀರಿಯಲ್ ಮಾಡ್ಕೊಡಿ. ಓ ಟೈಮ್ ಮೇಲಿದೆ ಸರ್. ಓ ಸಾರಿ, ನೀವ್ ಹೇಳಿ ಸರ್. ಒಂದು ಸೀರಿಯಲ್ ಬರ್ಕೊಡ್ಬೇಕು. ಬರೀತೀನಿ. ಆದ್ರೆ ಒಂದು, ನಾಳೆ ಏನಾಗತ್ತೆ ಅಂತ ಇವತ್ತು ಆಡಿಯನ್ಸ್ ಗೊತ್ತಾಗಬಾರ್ದು. ಬರೆಯೋ ನನಗೆ ಗೊತ್ತಿರಲ್ಲ, ಇನ್ನು ಆಡಿಯನ್ಸ್ ಏನ್ ಗೊತ್ತಿರುತ್ತೆ? ಏನಿಲ್ಲ,
ಎಷ್ಟು ಎಪಿಸೋಡ್ ಬೇಕಾಗುತ್ತೆ? ನೋಡಿ, ಒಂದು ಹೆಣ್ಣು ಮಗಳು ಹುಟ್ಟಿ ಬೆಳೆದು ಮದುವೆ ಆಗಿ ಅವ್ರಿಗೆ ಮಕ್ಕಳಾಗಿ ಅವ್ರನ್ನ ಸಾಕಿ ಸಲಹಿ ಸಮಾಧಿ ಆಗೋರ್ಗೂ ಬರಿಬೇಕು. ಓ, ಸುಮ್ಮನೆ ಯಾಕೆ ಸರ್ ಎಳಿತೀರಿ? ಸ್ಟ್ರೈಟ್ ಆಗಿ ಒಂದು ಮೆಗಾ ಸೀರಿಯಲ್ ಅಂದ್ರೆ ನಾ ಆಗಲ್ಲ ಅಂತೀರಾ, ಬರ್ಕೊಡ್ತೀನಿ. 1000 ಎಪಿಸೋಡ್ ಬರಿಬೇಕು. 1000? ಬಾಸ್, ಒಂದು ಎಪಿಸೋಡ್ಗೆ 1000 ರೂಪಾಯಿ ಆದ್ರೂ 1000 ಎಪಿಸೋಡ್ಗೆ 1 ಲಕ್ಷ ಬಾಸ್. ನಿನ್ ಲೆಕ್ಕಕ್ಕೆ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚ. 1 ಕೋಟಿ ಬಾಸ್. ಆದ್ರೆ ಒಂದು, ಕರ್ನಾಟಕದ ಮೂಲೆ ಮೂಲೆಯಲ್ಲಿರೋ ಹೆಂಗಸರೆಲ್ಲ ನೋಡೋ ಕತೆ ಬರಿಬೇಕು. ಸರ್, ಬರೀ ನೋಡೋದಲ್ಲ, ಈ ತರ ನೆಲ ಮೇಲೆ ಬಿದ್ದು ಒಳ್ಳಾಡಿ ಮೈಕೈ ಕೂದಲೆಲ್ಲ ಕಿತ್ಕೊಂಡು ಹಂಗ್ ಹೇಳ್ಬೇಕು. ಆ ತರದೊಂದು ಲೇಡಿ ಸೆಂಟಿಮೆಂಟ್ ಕತೆ ಬರ್ಕೊಡ್ತೀನಿ. ಹೇಳಿ ಸರ್. ವೆರಿ ಗುಡ್, ವೆರಿ ಗುಡ್. ಒಂದು ವಾರ ಬರ್ಕೊಡ್ತೀನಿ ಸರ್. ತಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡ್. ಕಾರ್ಡ್ ನೋಡ್ತಿದ್ದಂಗೆ ಮೂಡ್ ಬರ್ತಾ ಇದೆ. ಓಕೆ, ನೀವೇನು ಹೊಡಿ ಹೊಡಿ ಹೊಡಿ. ಯಾ, ಹಾ, ನಿಮ್ ಮನೆ ಎಕ್ಕುಟ್ಟೋಗ. ಸರ್, ನಿಮ್ ಸೀರಿಯಲ್ ಒಂದು ಬ್ಯೂಟಿಫುಲ್ ಟೈಟ್ಲ್ ಸಿಕ್ಕಿದೆ ಸರ್. ನಿಮ್ ಮನೆ ಎಕ್ಕುಟ್ಟೋಗ. ಏನ್ ಗುರೈತೆ ಮಗ? ಅಲ್ಲ, ಪೊಲೀಸ್ ಆಗೋರು ನಾವು. ನಾಳೆ ಪೊಲೀಸ್ ಆಗ್ಬಿಟ್ರೆ ಹುಡುಗಿರು ನೋಡಬಾರ್ದಾ? ಗಂಡ್ಸೋ ನಾವು? ನೋಡು, ಅದ್ ಸರಿ, ಇವನೇ ಟೆನ್ಷನ್ ಆಗಿದಾನೆ. ಐ ಡೋಂಟ್ ನೋ. ಏನಾಯ್ತು? ಏನ? ಏನಿಲ್ಲ, ಒಂದು ಕನ್ನಡ ಮೆಗಾ ಸೀರಿಯಲ್ ಅಪ್ರೂವಲ್ ಆಗಿದೆ. ಟೈಟ್ಲು ಟ್ಯೂನು ನನಗೆ ಮಾಡು ಅಂತ ಕೇಳ್ಕೊಂಡಿದ್ದಾರೆ. ಟೈಟ್ಲು ನಿನ್ನ ಮನೆ ಎಕ್ಕುಟ್ಟೋಗ. ಬಾಸ್, ನಾನು ಟ್ಯೂನ್ ಕೊಡ್ತೀನಿ ಬಾಸ್. ಹೇಳಮ್ಮ 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 ಪ್ಲೀಸ್ ಹೇಳಮ್ಮ. ಮನೆ ಎಕ್ಕುಟ್ಟೋಗ, ನಿನ್ನ ಮನೆ ಎಕ್ಕುಟ್ಟೋಗ, ನೀನ್ ಎಂಟ್ರು ಮುಂಡೆಯಾಗ. ಪಾಪ ಪಾಪ ಪಾಂಡು, ಅಯ್ಯೋ ಪಾಪ ಪಾಂಡು. ಡೈ, ಹೊಸದೇನಿದ್ರು ಹೇಳ. ನಿನ್ನ ಮನೆಯು ಎಕ್ಕುಟ್ಟೋಗಲಿ, ನಿನ್ನ ಮನೆಯು ಬರ್ಬಾದಾಗಲಿ, ನಿನ್ನ ಹೆಂಡ್ರು ಮುಂಡೆಯಾಗಲಿ. ಮುಕ್ತ ಮುಕ್ತ ಮುಕ್ತ. ಮೆಟ್ ತಗೊಂಡು ಹೊಡಿತಾರೆ. ಸ್ವಂತದ್ದೇನಾದ್ರು ಸೆಲೆಬ್ರೇಟ್ ಇದ್ರೆ ಹೇಳೋ. ಕಾಪಿ ಹೊಡಿಬಾರ್ದು, ಇಡಿಯಟ್. ಇವನೇ ದೊಡ್ಡ ಜೆರಾಕ್ಸ್ ಮಿಷಿನ್, ನನಗೆ ಹೇಳ್ತಾನ್ ಕಾಪಿ ಅಂತ. ಸೂಪರ್ ಹೊಡಿದು. ನಿನ್ ಮನೆ ಎಕ್ಕುಟ್ಟೋಗ. ನೋಡ ಹೆಂಗ್ ಆಡ್ತಾ ಇದೆ ನಿಮ್ನ. ಅಯ್ಯೋ, ಹೊರಟೋಯ್ತು. ಬೆಳಗ್ಗೆ ಎದ್ದಾಗಿಂದ ಎಲ್ಲ ಲೇಟು. ಸ್ನಾನ, ಪೂಜೆ, ಟಿಫನ್ನು. ಎಕ್ಸ್ಕ್ಯೂಸ್ ಮೀ, ನೆಕ್ಸ್ಟ್ ಬಸ್ ಎಷ್ಟು ಗಂಟೆಗೆ? ಮೇಡಮ್, ನಮ್ BTS ಬಸ್ಗಳು ಒಂಥರ ಸೂಪರ್ ಡೂಪರ್ ಟ್ಯೂನ್ಗಳಿದ್ದಂಗೆ, ನೆನ್ಸ್ಕೊಂಡಂಗೆಲ್ಲ ಬರಲ್ಲ. ಬಂದ್ಮೇಲೆ ಗ್ಯಾರಂಟಿ. ಅಯ್ಯೋ, 10:30ಗೆ ಇಂಟರ್ವ್ಯೂ. ಆಲ್ರೆಡಿ 10 ಕಾಲ ಆಯ್ತು. ಅಯ್ಯೋ, ನಾನು ಡ್ರಾಪ್ ಮಾಡ್ತೀನಿ ಬನ್ನಿ. ನನ್ ಮಗ ನೋಡು, ನಮಗ್ ಲುಕ್ ಕೊಡ್ಬೇಡ ಅಂತ ಹೇಳ್ಬಿಟ್ಟು ಅವ್ನ್ ಗೇರ್ ಹಾಕೋದವನೆ. ಇಲ್ಲೋಡಿ, ನಾನ್ ಬಸ್ ಹತ್ತಿದ್ರು ಲೇಡೀಸ್ ಪಕ್ಕನೆ ಕೂರೋದು. ಆಟೋ ಅಂತಂದಾಗ ನಾನು ಒಬ್ಳೇ ಕೂರೋದು. ಹೀಗಿರುವಾಗ ಬೈಕ್ ಅಂತ ಇದೀರಾ, ಹಳ್ಳ ಕೊಳ್ಳ ಇರತ್ತೆ, ಹಂಪ್ಸ್ ಬರುತ್ತೆ. ನೀವ್ ಬ್ರೇಕ್ ಹಾಕ್ದಾಗ ಬಾಡಿಗೆ ಬಾಡಿ ಟಚ್ ಆಗಿ ಕಚ್ಚಿಗುಳಿ ಇಟ್ಟಾಗತ್ತೆ. ಏನಾಯ್ತು ಅವ್ರಿಗೆ? ಶ್ರೇಯ, ಟಿವಿ ಅಂತಾರ. ಅಯ್ಯೋ ಪಾಪ. ಒಂದ್ ಕೆಲ್ಸ ಮಾಡಿ. ಏನದು? ಅಲ್ಲಿ ನೋಡ್ರೆ ಐಡಿಯಾ ಚೆನ್ನಾಗಿದೆ ಅಲ್ವಾ? ಅಬ್ಬಾ, ಇನ್ ಮುಂದೆ ನಮ್ಮ ಹೃದಯಗಳಿಗೆ ನೆಮ್ಮದಿ. ಸೌಂಡ್ ಇರೋ. ಅಯ್ಯೋ, 10:20 ಆಯ್ತು. 10 ನಿಮಿಷ ಬೇಗ ಹೋಗ್ರಿ. ಸುಮ್ನೆ ಮಾತಾಡದೆ ಬಂದ್ರೆ ಡ್ರಾಪ್ ಮಾಡ್ತೇನೆ. ಅಯ್ಯೋ, ಅದಕ್ಕೆ ಯಾಕ್ರಿ ಅಷ್ಟು ಕೋಪ ಮಾಡ್ಕೋತೀರಾ? ಹಿಂದೆ ಮಾತಾಡೋ ಅನ್ಕೊಂಡ್ರೆ ನಮ್ಗೆ ಆಗಲ್ಲ, ಅದಕ್ಕೆ. ಯಾರು ಇವನು? ನಾವು ಲೋನಲ್ಲಿ ಗಾಡಿ ತಗೊಳ್ಳದೆ ಹುಡುಗಿರ್ನ ಹಾಕೊಂಡು ಸುತ್ತಾಡೋದಕ್ಕೆ ಇವನ್ ಯಾರು ಮನೇಲಿ ಚೇಂಜ್ ಮಾಡ್ತಾನಲ್ಲೋ? ಅಯ್ಯೋ, ಇದೆ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ನಿಲ್ಸಿ. ನಾನು ಇಂಟರ್ವ್ಯೂಗೆ ಹೋಗಬೇಕಾದ ಜಾಗ ಇದೆ. ಲೇಟ್ ಆಗೋಯ್ತು. ಮುಸುಳೆ, ಇನ್ಸ್ಪೆಕ್ಟರ್ ಮುಸುಳೆ. ಇವನ್ ಯಾರು ಸರ್ ಹೊಸ ಕ್ಯಾಂಡಿಡೇಟು? ಏನ್ ಮಾಡ್ದ? ಇವ ಚಾನಲ್ ಕ್ಯಾಮ್ರಾಮನ್ ಮಿನಿಸ್ಟರ್ ಮಾಲಿಕಪ್ಪನ್ ಮನೆಗೆ ಇಂಟರ್ವ್ಯೂಗೆ ಹೋದ. ರೋಲಿಂಗ್ ಸರ್. ಅದ್ರಲ್ಲಿ ತಪ್ಪೇನಿದೆ? ಮಾಡ್ಯಾನ.
ನಕ್ಕಿದು ಮಿನಿಸ್ಟರ್ ಮಗಳು ಆದ್ರೆ ಇವನ್ ತಪ್ಪೇನಿದೆ? ಅವಳು ನಗೋ ಹಂಗ ಇವ ಮುದ್ದಾಗ ಅದಾನಲ್ಲ ಅದೀವನ್ ತಪ್ಪು. ಮಿನಿಸ್ಟರ್ಗ ಅದು ಹಿಡಿಸ್ಲಿಲ್ಲ. ನಾನು ಬಿಡೋದವನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಾನ್ ನಿನ್ ಬಿಟ್ರೆ ತಾನ ಸಾರ್ ಸತ್ತೋದ ಬಿಡಿ ಸಾರ್. ಮುಸ್ಲೆ ಅವನ್ ಸಿಗ್ತಾರೆ. ಕೈಯ ಕಾಲ ತಕರಾರ್ ಮಾಡ್ದ. ಬೀಜ ನೀರಾತ್ರಿ. ದೇಹ ರೈಲ್ವೆ ಟ್ರ್ಯಾಕ್ ರೀ. ಟ್ರೈನ್ ಬರುತ್ತೆ ಹತ್ತತ್ತೆ ಹೋಗತ್ತೆ. ಪೀಸ್ ಪೀಸ್ ಆದ ದೇಹ. ಮೀಡಿಯಾದವ್ರಿಗೊಂದು ಅನಾಥ ಹೆಣ ರೀ. ರೇ ಸಾಮೆ, ಮನೇಲಿರೋ ಪಾಪುಗೊಂದು ಬೇಗ ಮದ್ವಿ ಮಾಡ್ರಿ. ಅದ್ ಗಂಡಸ್ರು ನೋಡ್ ನಕ್ದಷ್ಟು ನಾನ್ ಇಲ್ಲಿ ಸಾಯಿಸ್ತಾ ಹೋಗ್ಬೇಕಾತ್ರಿ. ನಮಸ್ಕಾರ. ನಮಸ್ಕಾರ. ಸಿಕ್ಕಾಪಟ್ಟೆ ಟ್ರಾಫಿಕ್. ಹೇಗಿದ್ದಾರೆ? ಬೋಳ ಅಲ್ಲು ಬೊಂಡ ತರ ಇದ್ದಾನೆ. ಏನು ನೀನು? ಈ ಬ್ಯಾಕ್ ಟು ಬ್ಯಾಕ್ ಇಲ್ಲಿಗೆ ಯಾಕೆ ಬಂದ್ಲು? ಗಂಡಿನ ತಂಗಿ ಇರ್ಬೋದಾ? ಇವಳು ನನ್ನ ತಂಗಿ ರೇಣು. ನಮಸ್ತೆ. ನಮಸ್ತೆ ಅಮ್ಮ. ಬನ್ನಿ ಹೋಗೋಣ. ಬಾಮ್ಮ. ಬಾಯ್ ಅಂಡ್ ಗರ್ಲ್ ಒಬ್ಬರಿಗೊಬ್ರು ಹಾರ್ಟ್ ಓಪನ್ ಮಾಡಿ ಮನಬಿಚ್ಚಿ ಮಾತಾಡ್ಬೇಕು ಅಂತ ಆಸೆ ಇರುತ್ತೆ. ಅವರಿಬ್ರು ಟ್ಯಾಕ್ ಮಾಡ್ಕೊಳ್ಳಿ. ನಡೀರಿ ಹೋಗೋಣ. ಸರಿ ಅಜ್ಜಿ. ಏನು ನೀನು ಇಲ್ಲೇ ಇರೋ. ನಾನ್ ಯಾಕೋ? ಕೂತ್ಕೋ. ಏಕೆ ಭಯನ? ಸುಮ್ನಿರೋ. ಥ್ಯಾಂಕ್ಸ್. ಏಕೆ? ಸರಿಯಾದ ಟೈಮ್ಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ರಿಲಯನ್ಸ್ ಕಂಪನಿಲಿ ಕೆಲಸ ಸಿಕ್ತು. ಥ್ಯಾಂಕ್ಸ್. ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಸದ್ಯ ಈಗಲಾದ್ರೂ ಥ್ಯಾಂಕ್ಸ್ ಹೇಳಿದ್ರಲ್ಲ ಅದಕ್ಕೆ. ನೀವೇನ್ ಮಾಡ್ಕೊಂಡಿದ್ದೀರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಹಾಡು ಹೇಳಕ್ ಬರುತ್ತಾ? ಅಣ್ಣ, ಗಂಡಿನ ಕಡೆಯವ್ರ ಹೆಣ್ಣು ಕೇಳೋ ಪ್ರಶ್ನೆನ ನೀನ್ ಗಂಡಿಗೆ ಕೇಳಿದ್ರೆ? ಅವನಿಗೆ ಕೇಳ್ತಾ ಇದಾರೆ. ಪಕ್ಕ ಕೂತೇಳಲ್ಲ, ಅವಳಿಗೆ ಕೇಳ್ತಾರೆ. ನಾನು ಹಿಡಿಸ್ತಾ? ಹಿಡಿಸ್ತು. ನಿಮ್ಗೆ ಹಿಡಿಸ್ತಾ? ಅಲ್ಲಲ್ಲ, ನಮ್ಮ ಅಣ್ಣ ಹಿಡಿಸಿದ್ರ ಅಂತ ಕೇಳಿದೆ ನಾನು. ಹಿಡಿಸ್ತಾ. ಆಮೇಲೆ ಅಣ್ಣ, ಮದ್ವೆ ನಿನ್ಗ ನನ್ಗ? ಇಬ್ರಿಗೂ. ಅಂದ್ರೆ ನಿನಗೆ ಅವ್ರಿಗೆ ಅಂತ ಹೇಳಿದ್ ನಾನು. ಕ್ರಿಸ್, ಮಿನಿ, ಅವರಿಬ್ರಿಗೂ ಮದ್ವೆ ಅಲ್ವಾ? ಇವರಿಬ್ರು ಅಲ್ಲೇನ್ ಮಾಡ್ತಿದ್ದಾರೆ? ಅದನ್ನ ನಾನ್ ಹೇಳ್ತೀನಿ. ಅದು ಹಾಗಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ತುಟಿಯಲ್ಲಿ ತುಟಿ ಇಡ್ತಾ ಆಮೇಲೆ ಎಲ್ಲೋ ಏನೇನೋ ಮಾಡ್ತಾ. ಆಹಾ, ರೈಟ್ರ್ ಪೆನ್ ಯಾಕೋ ಚಾರ್ಜ್ ಆಗ್ಬಿಟ್ಟಿದ್ಯಲ್ಲ. ಇದನ್ನ ಏನಾದ್ರೂ ಮಾಡಿ ಡಿಸ್ಚಾರ್ಜ್ ಮಾಡ್ಬೇಕು. ಏನ ನನ್ನ ಮೊಮ್ಮಗಳ ಮೇಲೆ ಕೈ ಆಡಿಸ್ತಾ ಇದ್ಯಾ? ಇಲ್ಲ ಜಿ, ಅದು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ನಾನ್ ಬರ್ತೀನಿ ಪ್ರಾಕ್ಟೀಸ್ ಮಾಡಿ. ಬಾರೆ ಅನಿಸ್ಕೊಂಡಾಗ ಏಯ್, ಯಾ ನನ್ ಮಗನ ಆ ಬುಡ್ಡಿ ಕರ್ಕೊಂಡ್ ಬಂದಿದ್ದು? ಫಂಕ್ಷನ್ ಮುಗಿತಾ ಇದ್ ಬಾಪ. ನಡಿ. ಅಲ್ಲ ಎರಡೂ ಮದ್ವೆಗೆ ಆಗೋಷ್ಟು ಮಾತಾಗೋಯ್ತಾ? ಏನು? ಅಲ್ಲ, ಅವರಿಬ್ಬರದು ಮಾತಾಯ್ತಾ ಅಂದೆ. ಅಂದ ಹಾಗೆ ತಾವೇನ್ ಹೇಳ್ತೀರಿ? ನಮಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಏನೇ ತೀರ್ಮಾನ ತಗೋಬೇಕಾದ್ರೂ ನಾನು ನನ್ನ ತಂಗಿ ಮಾತ್ರ. ನನಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ನೀನೇನ್ ಹೇಳ್ತೀಯಮ್ಮ? ನೀನೇನ್ ಹೇಳ್ತೀಯಪ್ಪ? ನಮಗ್ ಡಬಲ್ ಓಕೆ. ಒಂದ್ ಒಳ್ಳೆ ದಿವಸ ನೋಡಿ ಮುಹೂರ್ತ ಇಡಿಸ್ಕೊಳ್ಳೋಣ. ನಿಮ್ ಸಂಬಂಧಿಕರಿಗೆಲ್ಲ ಹೇಳ್ಬಿಡಿ. ಬರ್ತೀನಿ. ಯಾವಾಗ? ಅಂದ್ರೆ ಬರ್ತೀನಿ ಅಂದ್ರಲ್ಲ, ಯಾವಾಗ ಅಂದೆ? ಹೀಗೆ
ಅದು ಯಾವಾಗ? ಅಲ್ಲ, ಮಾತಿನ ವರ್ಷೆಯಲ್ಲಿ. ಅಂದ್ರೆ ಸಿಗೋ ಆಸೆ ಇಲ್ವಾ? ಆಹಾ, ಇದೆ. ಎಲ್ಲಿ? ಅಲ್ಲೇ. ಎಲ್ಲಿ? ರಿಲಯನ್ಸ್ ಶೋರೂಮ್. Yes, what can I do for you? ಕನೆಕ್ಷನ್ ಬೇಕಿತ್ತು. Go there. ಇಲ್ಲ, ನಂಗೆ ಕನೆಕ್ಷನ್ ಅಲ್ಲಿಂದ ಬೇಕು. Okay. ಹಾಯ್. ಜಸ್ಟ್ ಅ ಸೆಕ್. ಹಾಯ್, ನೀವೇನಿಲ್ಲಿ? ನಿಮಗೋಸ್ಕರ ಬಂದೆ. ಕನೆಕ್ಷನ್ಗೋಸ್ಕರ ಬಂದೆ ಅಂದ್ರಿ? ಅದೇ ಕನೆಕ್ಷನ್ಗೋಸ್ಕರನೇ ನಾನು ಇವ್ರ ಹತ್ರ ಬಂದೆ. ಹೇಳಿ, ಯಾವ ಪ್ಲಾನಲ್ಲಿ ಕೊಡ್ಲಿ? ಲೈಫ್ ಟೈಮ್ ಪ್ಲಾನು. ಅದು ಲೈಫ್ ಲಾಂಗ್ ಇದ್ರೆ ಚೆನ್ನಾಗಿರುತ್ತಲ್ಲ. ಲೈಫ್ ಲಾಂಗ್ ಪ್ಲಾನ್ ಅಂತ ಪ್ಲಾನ್ ಯಾವುದು ನಮ್ಮ ಹತ್ರ ಇಲ್ಲ. ನಿಮಗೆ ಪ್ರೀಪೇಡ್ ಬೇಕಾ, ಪೋಸ್ಟ್ ಪೇಡ್ ಬೇಕಾ? ಪೋಸ್ಟ್ ಎಲ್ಲ ಲೇಟ್ ಆಗುತ್ತೆ, ಅದು ಫ್ರೀನಲ್ಲೇ ಮುಗಿಸ್ಬಿಡೋಣ ಬೇಗ. ಏನ ಮುಗಿಸ್ಬಿಡೋದು? ಪ್ಲಾನ್. ನಿಮಗೆ ಸ್ಪೆಸಿಫಿಕ್ ಆಗಿ ಏನಾದ್ರೂ ನಂಬರ್ ಬೇಕಾ? ಅದೇ 3 ಗಂಟೆ 7 ಹೆಜ್ಜೆ 100 ವರ್ಷ. ಏನಂದ್ರಿ? ಅದೇ 333-77100 ನಂಬರ್. ಓಕೆ, ಎಲ್ಲ ಒಪ್ಕೊಂಡಿದ್ದೀನಿ ಅಂತ ಈ ಅಪ್ಲಿಕೇಶನ್ ಅಲ್ಲಿ ಸೈನ್ ಮಾಡ್ಬಿಡಿ. ನೀವು ಜೊತೆಗೆ ಸೈನ್ ಮಾಡಲ್ವಾ? ವಾಟ್? ಅದೇ ರಿಜಿಸ್ಟರ್ ಮ್ಯಾರೇಜಿಗೆ ನಾನು ಸಾರಿ ಅಪ್ಲಿಕೇಶನ್ಗೆ ಸೈನ್ ಮಾಡಲ್ವಾ ಅಂತ. ಅವರು ಸೈನ್ ಮಾಡಲ್ಲ, ಹ್ಯಾಪೆ ಒತ್ತು ಬಿಡ್ತಾರೆ. ಆಕ್ಟಿವೇಟ್ ಆಗಕ್ಕೆ ಎಷ್ಟೇ ತಗೋಬಹುದು? 48 hours. ಸ್ವಲ್ಪ ಬೇಗ ಏನಾದರೂ. 24 hours. ಅದು ನನ್ನ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನೀವು ಬಂದಿರೋದು ನಮ್ಮ ರಿಲಯನ್ಸ್ ಕನೆಕ್ಷನ್ಗಲ್ಲ, ನಾವು ಕನೆಕ್ಷನ್ಗೆ. ಆಹಾ, ನಿಮ್ ಎಕ್ಸ್ಪ್ರೆಷನ್ ಸಿಗ್ನಲ್ ನೋಡ್ತಾ ಇದ್ರೆ ಈ ಟವರ್ ಅಲ್ಲಿ ಅವಾಗ್ಲೇ ಹಾರ್ಟ್ ಚಿಪ್ ಆಕ್ಟಿವೇಟ್ ಮಾಡ್ದಂಗ್ ಕಾಣಿಸುತ್ತೆ. ಒಂದರ್ಧ ಗಂಟೆ ಟೈಮ್ ಕೊಡ್ತೀನಿ, ಅವನ ಚೆನ್ನಾಗಿ ಮಾಡ್ಕೊಳ್ಳಿ. ಎಂಜಾಯ್. ಎರಡು. ಅದು ಚೆನ್ನ. ಹಾಯ್ ರೇಣು. ಹಾಯ್, ನೀವೆಲ್ಲ ಒಟ್ಟಾಗಿ ಬರ್ತೀರಾ ಅಂತ ನಮಗ್ ಗೊತ್ತಿರ್ಲಿಲ್ಲ. ನೀವು ಬರ್ತೀರಾ ಅಂತ ಗೊತ್ತಿದ್ದೆ ಬಂದಿದ್ದು. ಹೋಗೋಣ. ಹೇಗಿದೆ? ಚೆನ್ನಾಗಿದೆ. ಬೇರೆ ಒಡವೆಗೂ ತಾಳಿಗೂ ತುಂಬಾ ವ್ಯತ್ಯಾಸ ಇದೆ ಗೊತ್ತಾ? ಯಾವ್ದೋ ಹೊಸ ಪಾಯಿಂಟ್ ಹೇಳ್ತಾವನೆ. ಏನದು? ಉಂಗ್ರ, ಬಳೆ, ಚೈನು ಇದನ್ನೆಲ್ಲ ಒಂದ್ಸಲ ಟ್ರೈಲ್ ಹಾಕಿ ನೋಡ್ಬೋದು. ಆದ್ರೆ ತಾಳಿ ಹಾಗೆ ಮಾಡಕ್ಕಾಗಲ್ಲ. ರೈಟ್? ಎಂತ ಪಾಯಿಂಟ್ ಹಿಡ್ದಾಕ್ಬಿಟ್ಟು ಬಾಸ್. ಪಣಿ ರಾಮಚಂದ್ರಗ್ ಮಾಡ್ತಾ ಇಲ್ವಾ ನೀವದು? ವಿಧವೇ ಆ ಸೀರಿಯಲ್ ಹಾಕಿ ಬಾಸ್, ಈ ಪಾಯಿಂಟ್ ಭಾರಿ ಯೂಸ್ ಆಗ್ತದೆ. ಇದೊಂದು ಪಾಯಿಂಟ್ ಸಾಕು, ಅಷ್ಟೊತ್ತು ಎಪಿಸೋಡ್ ಎಳಿತೀನಿ. ಹೇಗಿದೆ? ಓಕೆ. ಹೆಣ್ಮಕ್ಳು ಜುಮ್ಕಿ ಯಾಕೆ ಹಾಕ್ತಾರೆ ಗೊತ್ತಾ? ಬಾಸ್, ಅಲ್ಲಿ ಇನ್ನೊಂದು ಪಾಯಿಂಟ್ ಬರ್ತಾ ಇದೆ ನೋಡಿ ಬಾಸ್. ಗೊತ್ತಿಲ್ಲ, ನಿಮಗ್ ಗೊತ್ತಾ? ನಂಗೂ ಗೊತ್ತಿಲ್ಲ. ನನ್ ಮಗನ್ ಸ್ವಲ್ಪ ಜಾಸ್ತಿ ಆಯ್ತು. ಆ ರಿಂಗ್ ತೋರಿಸ್ತೀರಾ? ಹೇಗಿದೆ? ಚೆನ್ನಾಗಿದೆ. ಎಷ್ಟಿಲ್ಲ? ಬರೀ ಲಕ್ಷ ಅಷ್ಟೇ. 1 lakh? ಎಸ್ ಮೇಡಮ್, ಒರಿಜಿನಲ್ ಡೈಮಂಡ್ ರಿಂಗ್. ಸರ್ ತಕ್ಕೊಡಿ ಸರ್, ಮೇಡಮ್ ತುಂಬಾ ಇಷ್ಟಪಟ್ಟಿದ್ದಾರೆ. ಸರ್ ಅಂದಾಗೆ ತಾವೇನ್ ಕೆಲಸ ಮಾಡ್ತಿದ್ರಿ? ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ತಾ ಇದ್ದೀನಿ. ಮತ್ತಿನ್ನೇ ಸರ್, ಪೊಲೀಸರು ಅಂದ್ರೆ ತಿಂಗಳು ನಾನು ಪಿಚ್ ಕೊಡ್ತೀನಿ. ಹೇಳಿ, ಕಂಪ್ಲೀಟ್ ಮಾಡಿ ನಿಮ್ ಸ್ಟೇಟ್ಮೆಂಟ್. ಏನ್ ಪೊಲೀಸು? ಗೊತ್ತಿದ್ದ ಡಿಪಾರ್ಟ್ಮೆಂಟ್ ಬಗ್ಗೆ ಇನ್ನೊಂದ್ಸತಿ ಮಾತಾಡಿ ನೀವು. ಬರ್ತಾ ಇಲ್ಲ. ಏನಾಯ್ತು ರೇಣು? ಬರ್ತಾ ಇಲ್ಲ. ನಾನ್ ಟ್ರೈ ಮಾಡ್ತೀನಿ ಕೊಡು. ಅಯ್ಯೋ, ಬರ್ತಾನೆ ಇಲ್ವೇ? ಅದು ಬರೋದು ಇಲ್ಲ. ಇಂಥ ಸಮಯ ಬರುತ್ತೆ ಅಂತ ನಾವು ಇದನ್ನ ಇಟ್ಟಿರ್ತೀವಿ. ಏನ್ ಉಂಗ್ರ ಕಟ್ ಮಾಡೋದಿಕ್ಕ? ಪೆರಲ್ ಕಟ್ ಮಾಡಕ್ಕೆ ಅದರ ಅವಶ್ಯಕತೆ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಉಂಗ್ರಕ್ಕೆ ಅದಿಟ್ಟಿದ್ದೀರಾ. ಸಪೋಸ್ ನಾನು ಚಿನ್ನದ ಉಡಾರ ತಗೊಂಡು ಅವನ್ ಸೊಂಟಕ್ಕೆ ಸುತ್ತಿ ಲಾಕ್ ಮಾಡ್ಬಿಡ್ತೀನಿ, ಏನ್ ಮಾಡ್ತೀರಾ? ಅದಕ್ಕೂ ಒಂದು ದಾರಿ ಇದೆ. ಏನೋ ಅದು ಮಗ? ಇದು ಕಂಡ್ರ ಅಣ್ಣ, ಇವ್ರಿಗೆ ಹೋಗಕ್ಕೆ ದಾರಿ ಗೊತ್ತಿಲ್ವಂತೆ. ನಾನೇ ಕರ್ಕೊಂಡು ಹೋಗ್ತೀನಿ ಕಣ.
ಬಾಯ್. ನನ್ ಮಗನೇ ಅಯ್ಯಯ್ಯೋ ಹೊರಟೋದ್ರಲ್ಲ. ಅಯ್ಯಯ್ಯೋ ಪಾಪ ನಿನ್ ಏನ್ ಗೊತ್ತೇ ಇಲ್ಲ. ಬೇಕು ಒಂದ್ ಲೇಟ್ ಆಗಿ ಬಂದ್ಬಿಟ್ಟು ಡೌ ಮಾಡ್ತಾವಳೆ. ಹೌದು ನಿಮ್ ಪ್ರೋಗ್ರಾಮ್ ಏನೀಗ? ಏನೋ ಹೇಗ್ ಕೇಳ್ತಾ ಇದ್ಯಾ? ನಿನ್ ಪ್ರೋಗ್ರಾಮೇ ನಮ್ ಪ್ರೋಗ್ರಾಮ್. ಫ್ಯಾಮಿಲಿ ಏನೋ ಊಟಕ್ಕೆ ಹೋಗ್ತಾ ಇದೀವಿ ನಾವು. ಫ್ಯಾಮಿಲಿನ ಬರೀ ನೀವಿಬ್ರೆ ಅಂದ್ರೆ ನಮ್ಮನೇನ್ ಕುಪ್ಪೆ ತೊಟ್ಟಿಗಳು ಅನ್ಕೊಂಬಿಟ್ಟ. ಕೇಳಂಗೆ ನಿಮ್ಗೆ ಸೈಟ್ ಸೆಟಪ್ ಆಗೋ ತನಕ ಫ್ರೆಂಡ್ಸ್ ಬೇಕಪ್ಪ. ಒಂದ್ ಸರ್ತಿ ಸೆಟಪ್ ಆದ್ರೆ ಫ್ರೆಂಡ್ಸ್ ಕಟ್ ಮಾಡ್ಬಿಡ್ತಾರಲ್ಲ. ಹಲೋ ಏನ್ ಹೇಳಿದ್ರ? ಹೋಗಿರೋ ನಿಮ್ ಅಜ್ಜಿ ಮೇಲೆ ಆಣೆ ಕೇಳೋ. ನಿನ್ ಏನ್ ಕೇಳಿಸ್ಲೇನಾ? ರೇಣು, ಈ ವೇಸ್ಟ್ ಬಾಡಿಗಳ ಹತ್ರ ಮಾತಾಡೋದೇ ವೇಸ್ಟ್. ವೇಸ್ಟ್ ಬಾಡಿಗಳ ಬಿಡ. ಆ ಹುಡುಗಿ ಗಾಡಿ ಮೇಲೆ ಹೆಂಗ್ ಕೂತ್ಕೊತಾಳ ನೋಡೋಣ ತಡ್ಕೊಂಡ್ರ. ಮೇಡಮ್ ನಮ್ಗೊಂದ್ ಸತ್ಯ ಹೇಳ್ತೀರಾ? ಕೇಳಿ. ಈಗ ಹೋಗೋ ರೋಡಲ್ಲಿ ಹಳ್ಳ ಕೊಳ್ಳನೆ ಸಿಗಲ್ವಾ? ಸಿಗತ್ತೆ. ಸ್ಪೀಡ್ ಬ್ರೇಕರ್ಸೇ ಇರಲ್ವಾ? ಇರುತ್ತೆ. ಬಾಡಿಗೆ ಬಾಡಿ ಟಚ್ ಆಗಿ ಅದೇನೇನೋ ಹೋಗತ್ತಲ್ಲ ಅದಾಗಲ್ವಾ? ಆಗತ್ತೆ. ಸಾಹೇಬ್ರು ಸಡನ್ ಆಗಿ ಬೇಕೆ ಹಾಕಲ್ವಾ? ಹಾಕ್ತಾರೆ. ಹೀಗ್ ತಕ್ಕೋತೀನಿ. ಗುರು ಈ ಹೆಂಗಸರು ಯಾವಾಗ ಕೈ ಬಿಡ್ತಾರೋ ಯಾವಾಗ ಕೈ ಕೊಡ್ತಾರೋ ಒಂದು ಗೊತ್ತಾಗಲ್ವಲ್ಲ ಗುರು. ಹೆಣ್ಮಕ್ಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ನನ್ನ ಮಗ ನೀನೊಬ್ಬ ರೈಟ್ರು. ಹೌದು, ಯಾರಿಂದನೂ ತೆಗಿಯಕ್ಕಾಗ್ದಿರೋ ಉಂಗ್ರನ ಅಷ್ಟು ಈಸಿಯಾಗಿ ನೀವ್ ಹೇಗ್ ತೆಗೆದ್ರಿ? ಮನ್ಸಿಗೆ ಹಿಡಿಸಿದ ಗಂಡಿನ ಕೈ ತಾಕೊಡ್ಲೆ ಯಾವುದೇ ಹೆಣ್ಣನ ಕರ್ಗೋಗ್ತಾಳೆ. ನಿಮ್ಗೆ ಹೇಗ್ ಗೊತ್ತು? ನನಗಿರೋ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಅಲ್ಲಿ ಕೆಲವರಿಗೆ ಹೀಗಾಗಿದೆ. ಏಯ್, ಒಂದ್ ವಾಕ್ ಹೋಗ್ ಬರೋಣ. ಓಕೆ. ಅಣ್ಣ, ಇವ್ರು ವಾಕ್ ಹೋಗೋಣ ಅಂತಿದಾರ ಕಣ. ಹೋಗ್ಲಿ, ನೀ ಕುತ್ಕೋಬಾ. ಏನೋ ನೀನು ಇವೆಲ್ಲ ಡವ್ ಬೇಕಾ ಮತ್ತೆ? ಹೋಗ್ ಬನ್ನಿ. ಕೋಟಿ. ಬಂದ ನಿನ್ ಜಾಗ ಖಾಲಿ ಮಾಡೋದೇ ಒಳ್ಳೇದು. ಅಂಕಲ್ ಸಾರಿ. ಅಂಕಲ್ ಸಾರಿ. ಅಮ್ಮ. ಅಯ್ಯಯ್ಯೋ ಏನ್ ಸರ್ ಆ ಚಿಕ್ಕ ಹುಡುಗ ಹೊಡಿತಾ ಇದೀರಲ್ಲ? ಸಾರಿ ಸರ್, ದೊಡ್ಡ ಗಂಡ್ಸು ನಮ್ಗೆ ಹೊಡಿಬೋದೇನ್ರಿ? ಅದು ಇರು ಬಿಲ್ ಕಟ್ ಬರ್ತೇನೆ. ನಾನ್ಸೆನ್ಸ್. ಮ್ಯಾನರ್ ಇಸ್ ಬ್ಯೂಟಿ. ಏಯ್ ನಿಲ್ಲ ನಿಲ್ಲ ನಿಲ್ಲಲೇ. ಯಾರೇ ನಾನ್ಸೆನ್ಸ್? ನಿನ್ ಮನೆಗ್ ಬಂದ್ ತಿಪ್ಪಿಚ್ಚ ಯಾಕೆ? ನಿನಗಿದ್ ಬರಲ್ವಾ? ಏಯ್, ಮರ್ಯಾದೆಯಿಂದ ಮಾತಾಡು. ಹೋಟ್ಲಲ್ಲಿ ಕಾಯ್ತಾ ಇದ್ಯಾ? ನಿನಗ ಮರ್ಯಾದೆ ಕೊಡ್ಬೇಕಾ? ಫಿಕ್ಸ್ ಆಯ್ತಾ ಇಲ್ಲ ಖಾಲಿ? ಏನಾಯ್ತು? ಕುಡಿದ್ ಬಂದ್ ಹೇಗಿಗೂ ಬಿಹೇವ್ ಮಾಡ್ತಾ ಇದ್ದಾನೆ ನೋಡಿ. ನಿಲ್ಲಲೇ, ಇವ ಏನು ಫಿಕ್ಸ್ ಆದ ಪಾರ್ಟಿ? ಲುಕ್, ಪಬ್ಲಿಕ್ ಅಲ್ಲಿ ಸ್ವಲ್ಪ ಮರ್ಯಾದೆಗೆ ಬಿಹೇವ್ ಮಾಡಿ. ಮಾಡಲ್ಲ, ಏನ ಕಿತ್ಕೋತೀಯ? ನ್ಯೂಸನ್ಸ್ ಕೇಸ್ ಬುಕ್ ಮಾಡಿಸ್ಬಿಟ್ಟು ಒಳಗಡೆ ಹಾಕ್ಸ್ಬೇಕಾಗತ್ತಷ್ಟೇ. ಕೇಸ ನನ್ ಮ್ಯಾಗ? ನೀನಾ? ಏಯ್ ಮಾಡ, ಏಯ್ ಮಾಡ ಮಾಡು. ಚಕ್ರಿ ಬೇಡ, ಚಕ್ರಿ.
ಬೇಡ ಬಾರೋ ಬಾರೋ. ಏನಾಯ್ತು ಇಲ್ಲಿ? ಆ ಇನ್ಸ್ಪೆಕ್ಟರ್ ಮೊಸಳೆ ಇದ್ದಲ್ಲ, ಅವನು ಮಾಮೂಲಾಗೆ ಗುಂಡಾಕ ಬಂದು ಒಂದ್ ಹುಡುಗಿ ಚುಡಾಯಿಸ್ದ. ಅವ್ರ ಕಡೆಯವ್ರ ಅದ್ ಯಾರೋ ಬಂದು ಬುಟ್ಟ ಗುರುವೆ, ನಾ ಹೇಳಿ ಇನ್ಸ್ಪೆಕ್ಟರ್ ಫ್ಲಾಟ್. ಸಾರ್ ಮತ್ತಿನ ಇಂಜೆಕ್ಷನ್ ತಗೊಂಡ್ರೆ ನೋವು ಗೊತ್ತಾಗಲ್ಲ ಸಾರ್. ಬೇಡ, ನೋವು ಗೊತ್ತಾಗಬೇಕು. ಅದು ಗೊತ್ತಾದ್ರನ ಆ ನನ್ನ ಮಗನ ಮುಖ ಜ್ಞಾಪಕ ಇರುತ್ತೆ. ಸರ್ ಅವ್ನು ಯಾರು ಅಂತ ಗೊತ್ತಿಲ್ಲಲೇ. ಓಕೆ 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 ಸಾರಿ ಡಾಕ್ಟರ್. ಆ ಮಗನಿಗೆ 25ರಿಂದ 30 ವರ್ಷ ಇರಬೇಕು. ಅವ ಸಿಟಿ ಯಾವ ಮೂಲಿನಾಗಿದ್ರು ಹುಡುಕ್ರಿ. ರೌಡಿ ಶೀಟರು ದಾದಾ ಏನ ಆಗಿರ್ಲಿ ಹೆಟ್ಟು ಒಳಗಾಕ್ರಿ. ಹೋಟೆಲ್ನಾಗಿರೋರ್ನ, ಅಂಗಡಿಯವ್ರನ್ನ ಅಷ್ಟು 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 ಜನ ಎತ್ತಾಕೊಂಡ್ ಬನ್ನಿ. ಹೋಗಿ 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 ಹೋಗಿ. ಸರ್ ನೀವ್ ಈ ರೀತಿ ಶೇಕ್ ಮಾಡಿದ್ರೆ ಸ್ಟಿಚಸ್ ನಿಲ್ಲಲ್ಲ. ಸಾರಿ 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 ಡಾಕ್ಟರ್. ಸ್ಟಿಚಸ್ ಬಿಚ್ಚಿದ ಮ್ಯಾಗ ಗಾಯ ಒಣಗಿ ಈ ಮಾರ್ಕ್ ಎಲ್ಲ ಹೊಂಟೋಗ್ತದಲ್ಲ. ಸಾರಿ ಸರ್, ಹೋಗಲ್ಲ. ಏಯ್ ಕನ್ನಡಿ ಕನ್ನಡಿ ಕನ್ನಡಿ. ತಪ್ಪು ನಿಂದಲ್ಲ ಕಣೋ. ಅದೋ ಅಲ್ಲಿ ಕೂತಿದಾರಲ್ಲ, ತನ್ ಮಗ ಮಾಡೋದೆಲ್ಲ ಸರಿ ಅಂತ ಹೆಮ್ಮೆ ಪಡ್ತಿದಾರ ನೋಡು, ಅವ್ರಿಗೆ ಹೇಳ್ಬೇಕು. ಅಲ್ಲ, ಕಡೆ ಪಕ್ಷ ಹೆಣ್ಮಕ್ಳು ಕರ್ಕೊಂಡು ಹೋಗಿದ್ವಲ್ಲ ಅನ್ನೋ ಪರಿಜ್ಞಾನ ಬೇಡ? ಅವ್ರಿದ್ದಕ್ಕೆ ಅವನ್ನ ಬಿಟ್ಟಿದ್ದು, ಇಲ್ಲಾಂದ್ರೆ ಅವನ್ ಕತೆ. ಮುಚ್ಚ ಬಾಯ್, ಆ ಮೂಗಿನ ಮೇಲೆ ಕೋಪ ನೋಡು, ಕೋಪ. ಲೇ ಅವನಿಗಿಂತ ನಿನಗೆ ಕೋಪ ಜಾಸ್ತಿ ಆಯ್ತಲ್ಲೇ. ನನ್ನ ಮಗ ಅನ್ಯಾಯದ ವಿರುದ್ಧ ಹೋರಾಡೋ ಆಯುಧ ಆಗ್ಬೇಕು, ಅದೇ ನನ್ನ ಆಸೆ, ಅವನ ಗುರಿ. ವಾ ಸೂಪರ್ ಡೈಲಾಗ್ ಮಾಮ. ಇದನ್ನ ಈಗಲೇ ಬರ್ದು ರವಿ ಬೆಳಗ್ಗೆ ಕ್ರೈಮ್ ಡೈರಿ ಕಳಿಸ್ಬಿಡ್ತೀನಿ. ಸ್ವಲ್ಪ ಒರಿಜಿನಾಲಿಟಿ ಇಟ್ಕೊಳ್ಳೋ. ಇದಿನ್ನು ಸೂಪರ್ ಡೈಲಾಗ್ ಮಾಮ. ಚಕ್ರಿ ಯಾರೇ? ಇವ್ರೆ ಯಾಕೆ ನಿನ್ನೆ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಗಲಾಟೆ ಮಾಡಿದ್ದೀವೇನಾ? ಸಾಹೇಬ್ರು ಕರೀತಾವ್ರು, ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ನಿನ್ನೆ ಯಾಕೆ ಅವ್ನು ಹೊಡೆದೆ? ಅವನ್ನ ಬಿಟ್ಟಿದ್ದೆ ತಪ್ಪಾಯ್ತು ಸರ್. ನೀವು ಒದ್ದು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾನು. ಯಾವ ಪೊಲೀಸ್ ಸ್ಟೇಷನ್ನಲ್ಲೂ ಯಾರೋ ಒಂದು ಕೇಸ್ ಬುಕ್ ಮಾಡ್ತಾ ಇರಲಿಲ್ಲ. ಯಾಕೆ? ಅವನೇನು ದೊಡ್ಡ ರೋಡಿನ ಸರ್? ಪೊಲೀಸ್, ರೌಡಿ ಪೊಲೀಸ್. ರಾಜಕೀಯದವ್ರನ್ನ ರೌಡಿಗಳನ್ನ ಕೈಲಿಟ್ಕೊಂಡು ತನಗಿಷ್ಟ ಆಗದವ್ರನ್ನ ಮರ್ಡರ್ ಮಾಡೋನು. ಜನ ಅವನ್ನ ಕಿರಿಕ್ ಮುಸುಡಿ ಅಂತ ಕರೀತಾರೆ. ಬರ್ತಾಳೆ, ಸಮಾಧಾನ ಮಾಡ್ಕೊ. ನನ್ನ ಮಾತು ಕೇಳು. ಸ್ಕೂಲ್ ಹೋಗಿದ್ದಾಳಮ್ಮ, ನಾನು ಕರ್ಕೊಂಡ್ ಬರ್ತೀನಿ. ಬರ್ತಾಳಮ್ಮ, ನನ್ನ ಮಾತು ಕೇಳು. ಬರ್ತಿ ನೋಡು, ಬರ್ತಾಳಮ್ಮ. ಸ್ಕೂಲ್ ಹೋಗಿದ್ದಾಳಮ್ಮ, ಬರ್ತಾಳೆ. ಬರ್ತಾಳಮ್ಮ, ಬರ್ತಾಳೆ. ಸರ್ ಚಕ್ರಿ, ಐ ನೀಡ್ ಯು ಹೆಲ್ಪ್. ಸಮಾಧಾನ ಮಾಡ್ಕೊ. ಇಂಜೆಕ್ಷನ್ ತಗೋ. ಇಂಜೆಕ್ಷನ್ ಇಲ್ಲಮ್ಮ, ನನ್ನ ಮಾತು ಕೇಳು. ಚಕ್ರಿ ಬೇಗ ಸಮಾಧಾನ ಮಾಡ್ಕೊ. ದಿವ್ಯಾ ಹತ್ರ ಹೋಗ್ಬೇಕು. ದಿವ್ಯಾ ದಿವ್ಯಾ ಸರ್, ಇವರು ನನ್ನ ಹೆಂಡತಿ. ಇವಳಿ ಪರಿಸ್ಥಿತಿ ಕಾರಣ ಅವರೇ. ಹೇಳು. ಗೊತ್ತಾಯ್ತು ಗೊತ್ತಾಯ್ತು. ಏನಾತ್ರಿ ಸರ? ಡೆಲ್ಲಿಯಿಂದ ಫೋನ್ ಅನ್ಕೂಡ್ಲೆ ಗುಡ್ ನ್ಯೂಸ್ ಅನ್ಕೊಂಡೆ. ಏನಾತು? ಅಣ್ಣ ಭಯ್ಯ ಅಂತೆಲ್ಲ ಕರೀತಾ ನಾಯಿ ತರ ಹಿಂದೆ ಹಿಂದೆ ಅಲಿತಿದ್ದ. ಈಗ ನನಗ್ ಗೊತ್ತಿಲ್ದಾಗೆ ಸೀಕ್ರೆಟ್ ಆಗಿ ದಿಲ್ಲಿಗೆ ಹೋಗ್ಬಿಟ್ಟು ಸೀಟ್ ಹೊಡ್ಕೊಂಡಿದ್ದಾನೆ. ಅವನು ಗೊತ್ತಾಗ್ದಂಗ ನೀವು ಡೆಲ್ಲಿಗೆ ಹೋಗಿದ್ರಲ್ಲ? ಹೋಗಿದ್ದೆ. ಪಾರ್ಟಿ ಮುಖಂಡರಿಗೆಲ್ಲ
ಹೊಟ್ಟೆ ತುಂಬಾ ಹೆಂಡ ಕುಡಿಸಿ ಅವ್ರ ಹಾಸಿಗೆ ಮೇಲೆ ಹುಡುಗಿಯರನ್ನ ಮಲಗಿಸಿ ಅದೇನೇನು ಮಾಡಬಾರ್ದಾಗಿತ್ತೋ ಎಲ್ಲ ಮಾಡ್ದೆ. ಆದ್ರೆ ಏನು ಪ್ರಯೋಜನ ಆಗಲಿಲ್ಲ. ಆ ನನ್ನ ಮಗ ಚಾನ್ಸ್ ಹೊಡ್ಕೊಂಡಿದ್ದಾನೆ. ನಾಡಿದ್ದೇ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕಾರ. ನಾವ್ ನಾಳಿನ ಅವನ್ ಎತ್ಬಿಟ್ರೆ? ಮುಚ್ಚೋ ಬಾಯಿ. ಯಾವತ್ ನೋಡಿದ್ರು ಎತ್ತೋದೇ ಆಗೋಯ್ತು. ನೀನ್ ನನ್ನವನು ಅಂತ ಇಡೀ ಜನಸಮೂಹಕ್ಕೆ ಗೊತ್ತು. ನಾಳೆ ನೀನೇನಾದ್ರೂ ನಾ ಕೊಲೆ ಮಾಡಿದ್ರೆ ನಾನೇ ಮಾಡಿಸಿದೀನಿ ಅಂತಾರೆ. ದೇ ಸಾಮೆ, ಅವನ್ ಸಾಯಿಸೋದ್ ನಾನಲ್ರಿ. ಇಟ್ಟಿಗೆ, ನಮ್ಮ ಇಟ್ಟಿಗೆ ಸಿದ್ಧ. ಅಪವಿತ್ರ ಪವಿತ್ರ ಒಬ್ಬ ಸರ್ವಾವಸ್ಥಾಂಗತೋಪಿ ವ ಯಸ್ಮರೇ ಪುಂಡರೀಕಾಕ್ಷ ಸರ್ವ್ಯಂಜ ಗೋವಿಂದಾಯ ನಮಃ, ಮಸೂದನಾಯ ನಮಃ, ರಾವಣಾಯ ನಮಃ. ಆಫೀಸರ್, ನಾನು ಯಾರು ಅಂತ ಗೊತ್ತಿಲ್ಲದೆ ಕೈ ಮಾಡ್ತಾ ಇದ್ಯಾ? ಒಬ್ಬ ವ್ಯಕ್ತಿನ ಅಮಾನುಷವಾಗಿ ಕತ್ತರಿಸಿ ಕೊಂದು ಹಾಕಿರೋ ಕ್ರಿಕೆಟ್ ಬ್ಯಾಸ್ಟರ್ಡ್ ನೀನು ಯಾರಾದ್ರೂ ನಂಗೇನು? ನೋಡ್ದ್ಯಾ ನೀನ್ ನನ್ಗೆ ಹೊಡೆದ ಏಟ್ಗೆ ಹಾಗೆ ಇಡೀ ಕರ್ನಾಟಕ ಹೊಡ್ಕೋತಾ ಇದೆ ಅಂತ. ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಹೊಡ್ಕೊಂಡ್ರು ಯಾರು ನಿನ್ ಕಾಪಾಡಕ್ಕಾಗಲ್ಲ. ಡೋಂಟ್ ಲಿಫ್ಟ್ ದ ಫೋನ್. ಸರ, ಅವನಿಗೆ ತುಂಬಾ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ ರೀ. ಐ ಡೋಂಟ್ ಕೇರ್ ಅ ಶಿಟ್. ಸರ್, ಇವನ್ನ ಕಟ್ಕಟ್ಟೆಲಿ ನಿಲ್ಸಿದ್ರೆ ಹೇಳಲಿಕ್ ಸಾಕ್ಷಿ ಬೇಕಲ್ರಿ? ಸಾಕ್ಷಿ ಇದ್ದಾರೆ. ಇದ್ರೂ ಸಾಕ್ಷಿ ಹೇಳೋದಕ್ ಬರ್ಬೇಕಲ್ರಿ? ನನ್ನ ಸಾಕ್ಷಿ ಎಲ್ ಬೇಕಾದ್ರೂ ಬಂದು ಸತ್ಯ ಹೇಳುತ್ತೆ. ಕಾರಣ ಅವಳು ನನ್ನ ಹೆಂಡತಿ. ಏನ್ ಬೇಕಾಗಿತ್ತು ನಿನ್ಗೆ? ನಿನ್ನ ಉಸಿರು ಕಣೆ. ಹುತ್ತದ ಹತ್ರ ಹೋದವಳು ಮುಚ್ಕೊಂಡು ಪೂಜೆ ಮುಗಿಸ್ಕೊಂಡು ಬರೋದು ಬಿಟ್ಟು ಹಾವು ಬರೋದು, ಆಡೋದು, ಇನ್ನೊಬ್ಬವನ್ನ ಕಚ್ಚಿ ಸಾಯಿಸೋದು, ಇದನ್ನೆಲ್ಲ ನೋಡಿ ನೀವ್ಯಾಕೆ ಸಾಯ್ತೀರ? ನೋಡಿ, ನನ್ ಕೊಲೆ ಮಾಡಕ್ ಬರ್ತಾರೆ. ಹೆದರ್ಬೇಡ್ರಿ ಅವ. ಯೋ, ಬುದ್ಧಿ ಬೇಡ ನಿಂಗೆ? ನೀವೆಲ್ಲ ಪೊಲಿಟಿಷಿಯನ್ಸ್, ನಾಚಿಕೆ ಆಗಲ್ಲ? ಬಾಕ್ಲಾ ತೆಗೆದು ಯಾರಾದ್ರೂ ಖೂನಿ ಮಾಡ್ತಾರ? ಆ ಫೈಲ್ ತಾನೆ. ಅಯ್ಯೋ, ಫೋನ್ ತಗೊಳ್ರಿ. ತಗೊಳ್ರಿ. ಹಲೋ, ನಾನು ಭಾರತಿ, ನಮ್ಮ ಮನೆಗೆ ಆ ಇನ್ಸ್ಪೆಕ್ಟರ್ ಜೊತೆ ಇನ್ನೊಬ್ಬ ಯಾರಪ್ಪ ಎಲ್ಲೇ ಹೊಡ್ತಿ? ಇವಳ ನಾವೇ ಹೊಡೆದಿದ್ದೀವಂತ ಸಾಕ್ಷಿ ಉಳಿಬಾರ್ದು. ಇಲ್ಲಿದೆಯಲ್ಲ ಸಿಲಿಂಡರ್, ಇದನ್ನ ಓಪನ್ ಮಾಡು. ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ಲು ಅನ್ಕೋತಾರೆ. ಕಡ್ಡಿ ಪಟ್ಟ ಎಲ್ಲಲೇ?
ಮಗನ್ ಕೊಂದಿದ್ದು ನೀನೇ ಕಣೋ, ನೀನೇ ನನ್ ಮಗನ್ ಕೊಂದಿದ್ದು. ಸರಿಯಾದ ಸಾಕ್ಷಿ ಆಧಾರಗಳಿಲ್ಲದಿದ್ರಿಂದ ನ್ಯಾಯಾಲಯ ಸಿದ್ದುನ ನಿರ್ದೋಷಿ ಅಂತ ಬಿಡುಗಡೆ ಮಾಡ್ತು. ನನ್ನ ಮಕ್ಕಳು ಸುಮ್ಮನೆ ಹೆಂಗ್ ಬಿಟ್ರಿ ನೀವು? ಅವಳಿಗೋಸ್ಕರ ನಾನು ಅವ್ರನ್ನೆಲ್ಲ ಸಾಯಿಸಿ ಜೈಲಿಗೆ ಹೋದ್ರೆ ಅವಳಿಗೆ ಯಾರ ಗತಿ? ಲೀಗಲ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಒಂದೇ ಒಂದು ಸಾಕ್ಷಿ ಕಾಯ್ತಾ ಇದ್ದೀನಿ. ಮೈ ಬಾಯ್, ವೈರಿನ ಹೊಡೆಯೋದಕ್ಕೆ ಬರೀ ಬಲ ಇದ್ರೆ ಸಾಲದು. ಕೋಪದಲ್ಲಿ ಅವಸರ ಬಿದ್ದ ಅಖಾಡಿಗಿಳಿಯೋ ನೀನು ನಾಳೆ ಮೂಲೆ ಗುಂಪಾಗಬಾರ್ದು. ಒಬ್ಬ ಒಳ್ಳೆ ವ್ಯಕ್ತಿ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ಬರುತ್ತೆ ಅಂತ ನಾ ಏನ್ ಕನ್ಸ್ಕೊಂಡಿದ್ನೋ ಆ ಅರ್ಹತೆ ನಿನ್ನಲ್ಲಿದೆ. ಲಿಸನ್, ಮೊಸಳೆ ಇಸ್ ಎ ವೆರಿ ಡೇಂಜರಸ್ ಪರ್ಸನ್. ಅವನು ಏಟಿಂದ ಹಾವು. ನೀನು ಪೊಲೀಸ್ ಅಧಿಕಾರಿ ಆಗೋರ್ಗು ಯಾವುದೇ ಕಾರಣಕ್ಕೂ ಅವನ ಕಣ್ಣಿಗೆ ಬೀಳಬಾರ್ದು. ಬಿ ಕೇರ್ಫುಲ್. ಎಸ್. ಯಾರವ? ಗೊತ್ತಿಲ್ಲ ಸರ್. ಯಾರ್ಲೇ ಅವ? ನಂಗೆ ಗೊತ್ತಿಲ್ಲ ಸರ್. ನೀನ್ ಅವನ್ ನೋಡಿಲ್ಲೇನೆ? ನಾನು ಊರಲ್ಲಿ ಇರ್ಲಿಲ್ಲ ಸರ್. ಯಾರಂತ ಹೇಳು. ನನಗೆ ಗೊತ್ತಿಲ್ಲ ಸರ್. ಇಲ್ಲ, ಅವತ್ತವಳು ಏನೋ ಹೆಸರು ಕೂಗಿದ್ಲಲ್ಲ, ಏನದು? ಏನೋ ಅಲ್ಲ. ಆ ಏರಿಯಾದ ಚಕ್ರಿ ಅಂತ ಯಾರಿದ್ದಾರೋ ಎಲ್ಲಾರನ್ನೂ ಎತ್ತಾಕೊಂಡು ಬನ್ನಿ, ಒಬ್ಬನ್ನು ಬಿಡ್ಬೇಡಿ. ಹೋಗ್ರು. ಓಕೆ ಸರ್. ಯಾಕ್ರಿ ಬೇಕು ಇದೆಲ್ಲ? ಸುಮ್ನೆ ತಿಂತಿರಲ್ಲ. ಗೊತ್ತಿರೋ ವಿಷಯ ಹೇಳ್ಬಿಡುತ್ತಾನೆ. ಗುರುವೇ, ಇವಾಗ ಇವ್ನು ಹೊಡೆದ್ನಲ್ಲ ಅದೆಲ್ಲ ಏಟ. ಅದೇ ನೆನ್ನೆ ಅವನು ಹೊಡೆದ್ನಲ್ಲ ಅದು ಮಿಂಚಿನ ಏಟು. ಹಾಯ್, ವೆಲ್ಕಮ್ ಟು ಉದಯ ಟಿವಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಪ್ರೋಗ್ರಾಮ್. ಇಲ್ಲಿರೋ ಯೂತ್ ಪ್ರೀತಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಇವತ್ ಮಾತ್ರ ವ್ಯಾಲೆಂಟೈನ್ಸ್ ಡೇ ಏನಿಲ್ಲ. ಮತ್ತೆ ವರ್ಷ ಪೂರ್ತಿ ವ್ಯಾಲೆಂಟೈನ್ಸ್ ಡೇನಾ? ಸಾರಿ, ಯಾವಾಗ ಅವತ್ತೆಲ್ಲ ವ್ಯಾಲೆಂಟೈನ್ಸ್. ಕೂಲ್ ಹಾ. ಪ್ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರೀತಿಗೆ ಜಾತಿ ಇಲ್ಲ. ಓ, ಹಾಗಾದ್ರೆ ಬೇರೆ ಜಾತಿ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀರಾ? ಇಲ್ಲ, ಎಲ್ಲಾ ಜಾತಿಯಲ್ಲೂ ಒಂದೊಂದು ಹುಡುಗಿ ಪ್ರೀತಿಸ್ತಾ ಇದ್ದೀನಿ. ನೀವು ಪ್ರೀತಿ ಹುಡುಗನಲ್ಲಿ ಯಾವ ಕ್ವಾಲಿಟೀಸ್ ಇರ್ಬೇಕು ಅಂತ ಇಷ್ಟಪಡ್ತೀರಾ? ಅವ್ನ ಹತ್ರ 10 ಕ್ರೆಡಿಟ್ ಕಾರ್ಡ್ ಇರ್ಬೇಕು, ದಿನಕ್ಕೆ ಒಂದ್ ಕಾರಲ್ಲಿ ಪಿಕಪ್ ಮಾಡ್ಬೇಕು, ಅವ್ನ್ ಕೋಟ್ಯಾಧೀಶ್ವರ ಆಗಿರ್ಬೇಕು, ಮತ್ತೆ ನನ್ ಮದ್ವೆ ಆದ ತಕ್ಷಣ ಗೋಟ ಕಂಡ್ಬಿಟ್ರೆ ಸಾಕು. ಟೂ ಮಚ್. ಹೂಸ್ ನೆಕ್ಸ್ಟ್? ಹಾಯ್ ರೇಣು. ಹಾಯ್ ಸ್ವಾತಿ, ಹೌ ಆರ್ ಯು? ಫೈನ್. ಚಕ್ರಿ, ಇವಳು ಸ್ವಾತಿ ಅಂತ ನನ್ನ ಕ್ಲಾಸ್ಮೇಟ್, ಉದಯ ಟಿವಿಲಿ ಆಂಕರ್ ಕೆಲಸ ಮಾಡ್ತಿದ್ದಾಳೆ. ಸ್ವಾತಿ, ಚಕ್ರಿ. ಹಲೋ. ನಮ್ಮ ಅಣ್ಣನ ಮದ್ವೆ ಆಗ್ತಿದಾರಲ್ಲ, ಅವ್ರಿಗೆ ಅಣ್ಣ. ನಿನಗೆ ಲವರಾ? ವಾವ್, ಓಕೆ. ಪ್ರೀತಿ ಬಗ್ಗೆ ನೀವೇನ್ ಹೇಳ್ತೀರಾ? I'll try. Love. Love is the purest form of life. ಪ್ರೇಮ. ಪ್ರೇಂದ ಪ್ರೇಮಿಸೋದು, ಅಂದ್ರೆ ಮರೆಯೋದಲ್ಲ ಪ್ರೇಮ. ಪ್ರೀತಿ ಅನ್ನೋದು ಎಂದು ಕರಗದ ಹಿಂದೂ ಮಹಾಸಾಗರ, ಕರಗದ ಹಿಮಾಲಯ, ಮುಳುಗದ ಸೂರ್ಯ. ಪ್ರೀತಿ ಅನ್ನೋದು ಮನುಷ್ಯನ ಉಸಿರಿದ್ದ ಹಾಗೆ. ಒಂದ್ಸತಿ ಹುಟ್ಟಿದ್ಮೇಲೆ ಅದು ಮುಳುಗೋದು ಉಸಿರು ಹೋದ್ಮೇಲೆ. ಇವ್ ನಿನ್ ಪ್ರೀತಿ ತರೋದು ನಿಜವಾಗ್ಲೂ ನಿನ್ ಲಕ್ಕಣೆ. ಹ್ಯಾಟ್ಸ್ ಆಫ್ ಯು ಬಾಸ್. ಚೆನ್ನಾಗಿ ಹೇಳಿದ್ರಿ. ವಾಟ್ ಬಾಸ್, ವೆಲ್ ಸೆಡ್. ಸ್ಟಾಪ್ 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 ಸ್ಟಾಪ್. ಸರ್, ಗಾಡಿ ಸ್ವಲ್ಪ ರಿಪೇರಿ, ನಮ್ಮ ಸಾಹೇಬ್ರಿಗೆ ಡ್ರಾಪ್ ಕೊಡ್ತೀರಾ? ಕರ್ಕೊಂಬನ್ನಿ. ಥ್ಯಾಂಕ್ಸ್ ಸರ್. ಸಿಗ್ತಾ? ಏನೇ ಚಕ್ರಿ ಸಿಕ್ಕಿದ್ನೇನ? ನಿಮ್ಗೆ ಲಿಫ್ಟ್ ಕೊಡಕ್ ಒಬ್ಬ ಸಿಗ್ದ ಸರ್. ಲಿಫ್ಟ್ಗೆನ? ಬನ್ನಿ. ಒಳಗಾಕ FIR ರೆಡಿ ಮಾಡ. ನಾ ಈಗ್ಲೇ ಸ್ಟೇಷನ್ಗೆ ಬಂದೆ. ಮಗನ್ನ ಯಾರ ಬಂದ್ರು ಹೊರಗಡೆ ಬಿಡ್ಬೇಡಿ, ಗೊತ್ತಾತಿಲ್ಲ? ಮಲಾಮಲ್ ಪಟ್ಟಿದ್ದಾನೆ. ಈಗ ಬಂದೆ. ಓವರ್. ಏನ್ಲೇ ಪೊಲೀಸ್ ನೋಡ್ ಕೂಡ್ಲೆ ಹೆಲ್ಮೆಟ್ ಹಾಕೋತಿದ್ದಿ? ಆಕ್ಸೆಪ್ಟ್ ಕಂಡಿದ್ರಿ? ಮುಸ್ಳೆ, ಇನ್ಸ್ಪೆಕ್ಟರ್ ಮುಸ್ಳೆ, ಠಾಣೆ ಮಗ ನಾನು. ಚಕ್ರಿ 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 ಚಕ್ರಿ. ಅವ್ನು ಯಾರಾದ್ರೂ ಸರಿ, ಅವನವ್ವ ಅಪ್ಪ ಅಕ್ಕ ಅಣ್ಣ ತಮ್ಮ ಎಲ್ರನ್ನು ಹೊಡೆದೆ ತಾಕೊಂಡ್ ಬನ್ನಿ. ಸಿಟಿನಾಗ ಯಾವ ಮೂಲ್ನಾಗಿದ್ರು ಸರಿ, ಅವನ್ ನನಗ್ ಬೇಕು. ಒಂದು ಸಲ ಸಿಕ್ಕರು ಸಾಕು, ನಾ ಯಾರಂತ ಅವ್ನು ತೋರಿಸ್ತೀನಿ. ಹೊರಗಡೆ ಏನಿದೆ ಏನಿಲ್ಲ ಸರ್.
ಬೇಗ ಕಳಿಸ್ರೆ. ಮಾರ್ನಿಂಗ್ ಸರ್. ಏನಲ್ಲ ಚೆಕಿಂಗ್? ಟೆರರಿಸ್ಟ್ ಸಿಟಿ ಒಳಗಡೆ ಬಂದಿದ್ದಾನೆ ಅಂತ ಇನ್ಫಾರ್ಮೇಶನ್ ಇದೆ ಸರ್. ಐ ಸಿ. ಸರ್ ಇವರು ತಮಗೆ ಬೇಕಾದವರು ಸರ್? ನೋ 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 ನೋ, ಫೋಕಟ್ ಲಿಫ್ಟ್ ಅಷ್ಟೇ. ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ. ಹೆಲ್ಮೆಟ್ ತೆಗೀರಿ. ಏನ್ ಮುಖ ನೋಡ್ತೀರಾ? ತೆಗೀರಿ ಬೇಗ. ಬೇಕ್ ಬೇಕ್. ಏಯ್ ಹಿಂದ್ ನೋಡು, ವಾಕಿ ಟಾಕಿ ಐತೆ ಮೊನ್ನೆ. ಹೆಲ್ಮೆಟ್ ತೆಗೆಯಾ? ಓಕೆ ಸರ್. ಹಾ ಓಕೆ ಓಕೆ ಥ್ಯಾಂಕ್ಸ್. ನೋಡಾಯ್ತೇನೆ? ನೋಡಿದೆ ಸರ್. ಇವನೇ ಏನು? ಅಲ್ಲ ನನ್ ಗಾಡಿ ಏನಾರ ಆಯ್ತೇನೆ? ರೆಡಿ ಇದೆ ಸರ್. ಏಯ್ ಹೋಗಲೇ. ಗಾಡಿ ಬರಕ್ಕೆ ಬೇಗ ಬೇಗ. ಹಲೋ ಸರ್, ನಾನು ಕಾದಂಬರಿ ಸೀರಿಯಲ್ ಇಂದ ಕೋ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಸೀನ್ ಪೇಪರ್ಸ್ ಇನ್ನೂ ಬಂದಿಲ್ಲ ಸರ್. ಬಾಸ್, ಕಾದಂಬರಿ ಸೀರಿಯಲ್ ಇಂದ ಮಾತಾಡ್ತಿರೋದು. ಇವತ್ತಿನ ಸೀನ್ ಪೇಪರ್ ಇನ್ನ ಕೊಟ್ಟಿಲ್ಲಂತೆ. ಲಾಸ್ಟ್ ಸೀನ್ ಎಲ್ಲಿಗೆ ನಿಲ್ಸಿದಂತೆ? ಲಾಸ್ಟ್ ಸೀನ್ ಎಲ್ಲಿಗೆ ನಿಲ್ಸಿದಂತೆ? ಸರ್, ಅದು ಬಾಂಬ್ ದೇವಸ್ಥಾನದ ಮೆಟ್ಲಿಂದ ಉರುಳ್ತಾ ಬರ್ತಿದೆ ಸರ್. ಬಾಸ್, ಬಾಂಬ್ ಇಲ್ವಾ? ಅದು ದೇವಸ್ಥಾನ ಮೆಟ್ಲಿಂದ ಹಾಗೆ ಜಂಪ್ ಪಡ್ಕೊಂಡ್ ಕೆಳಗ್ ಪಾಸ್ ಆಗ್ತಿತ್ತಂತೆ ಬಾಸ್. ಒಂದ್ ಕೆಲಸ ಮಾಡು, ಆ ಇಡೀ ಎಪಿಸೋಡ್ ಫುಲ್ಲು ಆ ಬಾಂಬು ಜಂಪ್ ಹೊಡೆಯೋ ಹಾಗೆ ಬಿಲ್ಡಪ್ ಕೊಡಕ್ಕೆ ಡೈರೆಕ್ಟರ್ ಹೇಳು. ಅದು ಎಲ್ಲ ಕೇಳಿಸ್ತು ಸರ್. ಅದ್ರ ನೆಕ್ಸ್ಟ್ ಎಪಿಸೋಡ್ ಏನ್ ಸರ್? ದಯವಿಟ್ಟು ನೀವು ನನ್ನ ಹತ್ರ ಮಾತಾಡ್ಬೇಡಿ, ಅವ್ರ ಹತ್ರನೇ ಮಾತಾಡಿ ಬಾಸ್. ಏನೋ ಡಿಸ್ಟರ್ಬೆನ್ಸ್. ಹಲೋ ಸರ್, ಒಂದ್ ಕೆಲಸ ಮಾಡಿ ಸರ್, ಆ ಬಾಂಬ್ಗೆ ಒಂಥರ ಬಿಲ್ಡಪ್ ಕೊಡ್ತಿರಲ್ಲ, ಬರ್ತಾ ಬರ್ತಾ ನ್ಯಾಷನಲ್ ಹೈವೇನಲ್ಲಿ ನ್ಯಾಷನಲ್ ಪರ್ಮಿಟ್ ಇರೋ ಒಂದ್ ಲಾರಿ ಕೆಳಗೆ ಡಮಾಲ್ ಅಂತ ಬ್ಲಾಸ್ಟ್ ಆಗುತ್ತೆ. ಅಲ್ಲಿಗೆ ಸೀರಿಯಲ್ ಕ್ಲೋಸ್ ಆಗುತ್ತೆ. ಏನ್ ಹೇಳ್ತಿದ್ರ ಸರ್? ಸಾರಿ ಸರ್, ಇನ್ಮೇಲೆ ಪದೇ ಪದೇ ತೊಂದರೆ ಕೊಡ್ಬೇಡಿ. ಇನ್ಮೇಲೆ ಕಾಂಜಿ ಪಿಂಜಿ ಸೀರಿಯಲ್ಗಳನ್ನ ಬರೆಯಲ್ಲ. ನಾನೇನಿದ್ರು 1000 ಅಬೌವ್ ಮೆಗಾ ಸೀರಿಯಲ್ ಬರೆಯುವಂತ ಸೀರಿಯಲ್ ಮೂವಿ ಕೃಷ್ಣ. ಯಸ್, ನಿಮ್ ಮನೆ ಕೊಟ್ಟದ ನೆಕ್ಸ್ಟ್ ಸೀರಿಯಲ್. ಏ ಚಕ್ರಿ ಚಕ್ರಿ, ನೀನಿನ್ನು ಹೊರಲಿಲ್ವಾ? ಹೊಟ್ಟೆ ಬೇಗ ನೋಡು, ಕಲ್ಯಾಣ ಮಾಡ್ಕೊಂಡು ಹೋಗ್ತಿದ್ದಾಗನೆ ಸ್ಟೋರ್ ರೂಮ್ ಬಾಗಿಲು ತೆಗೆದು ಸಾಮಾನೆಲ್ಲ ಸರಿಯಾಗಿದೆ ನೋಡ್ಬಿಡ್ತೀನಿ. ಆಮೇಲೆ ನೀವ್ ಯಾಕೆ ಟೆನ್ಷನ್ ಆಗಿದ್ದೀರಾ? ರಿಲ್ಯಾಕ್ಸ್ ಆಗಿ ಇದ್ದೀನಿ. ಅಂಟದಲ್ಲ ನನಗೆ. ಮಂಟಪಕ್ಕೆ ಆರಾಮ ಬನ್ನಿ, ನಾನು ನೋಡ್ಕೊಂಡ್ ಬರ್ತೀನಿ. ಚಕ್ರಿ, ಏನ್ ಹೇಳು? ಪುರೋಹಿತರಿಗೆಲ್ಲ ಹೇಳಿದ್ಯಾ ತಾನೆ? ಅವ್ರ ಇಲ್ದೆ ಮದ್ವೆ ನಡೆಯುತ್ತೇನೆ ಮುಚ್ಕಿ. ಯಾರ ಮುದ್ಕೆ ತಮಾಷೆ ಮಾಡ್ದೆ, ನೀವ್ ಹೋಗಿ. ಅಣ್ಣ, ಟೈಲರ್ ಇನ್ನು ಬ್ಲೌಸ್ ತಂದ್ಕೊಟ್ಟಿಲ್ಲ ಕಣೋ, ಆನ್ ದಿ ವೇ ಕಲೆಕ್ಟ್ ಮಾಡ್ಬಿಡ್ತೀಯಾ? ನಿನ್ ಸೇವೆ ಮಾಡಕ್ ತಾನೇ ಇರೋದು. ಅಮ್ಮ ತಾಯೇ ತರ್ತೀನಿ. ರೇಣು, ಗೋಲ್ಡ್ ಚೈನ್ ಬಿಲ್ ನಿಂತ್ರ ತಾನೇ ಇದೆ? ಹೌದು. ಮತ್ ಏನ್ ಮಾಡ್ತಾ ಇದ್ದೀನಿ ಬನ್ನಿ. ಏನಾಯ್ತು? ಈ ಡಬ್ಬ ಗಾಡಿ ಬೇಡ, ನಾನು ಬುಲೆಟ್ ಅಲ್ಲಿ ಹೋಗೋಣ ಅಂತ ಹೇಳ್ದೆ. ಕೇಳ್ದೆ ನೀನು? ಇಲ್ಲಿ ಆಟೋ ಇದೆ ನೋಡು, ಕಿತು. ಬರ್ತೀರಾ? ಎಲ್ಲಿ ಹೋಗ್ಬೇಕು ಸರ್? ಗಿರಿನಗರ. ಇಲ್ಲ ಸರ್, ನಾ ಆ ಕಡೆ ಬರಲ್ಲ. ಯಾಕಪ್ಪ? ನೋಡಿ, ದಯವಿಟ್ಟು ನಮ್ ಕಾರ್ ಕೆಟ್ಟೋಗಿದೆ. ಬಾರೋ ಬಾರೋ. ಸರ್, ಸಿಎಂ ಹೋಗ್ತಾ ಇದ್ದಾರೆ ಸರ್. ಇವತ್ತೊಂದ್ ದಿವಸ ಹೆಲ್ಪ್ ಮಾಡ್ತೀನಿ, ನಮ್ ಮನೆಗ್ ಬಂದ್ಮೇಲೆ ದಿನ ಕೇಳ್ಬಾರ್ದು. ಶಾಸ್ತ್ರಿಗಳು ತಾಳಿ ಕೇಳ್ತಾ ಇದಾರೆ. ಬಂದೆ, ಕೊಡ್ತೀನಿ. ಏನು ತಾಳಿ ಕಾಣಿಸ್ತಾ ಇಲ್ಲ. ಏನು ತಾಳಿ ಕಾಣ್ತಾ ಇಲ್ವಾ? ಅಯ್ಯೋ, ಏನಾಯ್ತು ರೇಣು? ಏನಿಲ್ಲ, ಕಾರಲ್ಲೆಲ್ಲ ಮಿಸ್ ಆಗಿರ್ಬೇಕಾಗದೆ. ನಾನು ಜೊತೆ ಬನ್ನಿ, ಕೂತ್ಕೊಳ್ಳಿ ಕೂತು. ಎಲ್ಲೋಗ್ತಾ ಇದ್ದೀರಾ? ಅದು ತಂಗಿ ಏನೋ ಕೇಳಿದ್ಲು, ತಗೊಂಬರಕ್ ಹೋಗ್ತಾ ಇದ್ವಿ. ಅವಳಿಗೇನ್ ಬೇಕಂತ ಈಗ? ಹೆಂಗಸಣ್ಣ ಕೇಳಿದ್ರು, ನಮ್ಗೆ ಯಾಕೆ ಬೇಕಾ ವಿಷಯ, ತಗೊಂಬರ್ತೀವಿ ಅಷ್ಟೇ. ಬಾ ಮಾ, ನೀ ಬಾ. ಸರಿ, ಬೇಗ ಓಕೆ 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 ಓಕೆ.
ನಾನು ಪೆಟ್ರೋಲ್ ಹಾಕ್ಸ್ಕೊಂಡ್ಬರ್ತೀನಿ. ಹಾ ಬೇಗ ಬಾ. ಎಲ್ಲಿ ಹೋಯ್ತು? ಅಪ್ಪ, ಚಿಗರೆ ತರ ಓಡ್ತಾ ಇದ್ದಿ, ಎಲ್ಲಿ ಓಡು? ಎಲ್ಲ ನಿನ್ ಲವರ್? ಗೊತ್ತಿಲ್ಲ. ಹೇಳಿ, ಯಾರೇ ಅವನು? ಗೊತ್ತಿಲ್ಲ. ಪಾಪ, ಹಂಗಾರ ಅವತ್ ರಾತ್ರಿ ಅವನು ನಿನ್ ಜೊತೆಯಾಗಿ ಬಂದಿದ್ದು ಒನ್ ಡೇ ಮ್ಯಾಚ್ಗೆನ? ಏ ಕನಕ, ಏನು? ಸಿಗರೇಟ್ ಹಚ್ಚಿ ಪಫ್ ಹೊಡ್ದ್ ಕೊಡು. ಏಯ್, ಅವಳು ತುಟ್ಟಿಲಿಟ್ ಪಫ್ ಹೊಡ್ಸ್ ಕೊಡ. ಸೇದೆ ಸೇದೆ, ಏಯ್ ಸೇದಲೇ. ತಗೊಳ್ಳಿ. ನಿನ್ ಪಾನ್ ಪರಾಗ್ ಬಾಯಲ್ಲಿ ದಮ್ ಹೊಡ್ದ್ ಕೊಟ್ಟಾಗ ಟೇಸ್ಟ್ ಕಹಿ ಆಗಿರ್ತಿತ್ತು. ಆದ್ರೀಗ ಪಫು ತೆಪ್ಪಾಗೈತಿ. ತಾಳಿ ಸಿಗ್ಲಿಲ್ಲ ಅಂತ ನಾನು ಕಾರ್ ಹತ್ರ ಹೋದು ಇನ್ಸ್ಪೆಕ್ಟರ್ ಮುಸ್ಲೆ ಬಂದು ಅವಳನ್ನ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗ್ಬಿಟ್ಟ. ಚಕ್ರಿ, ಸ್ಟೇಷನ್ ಹೊರಡ್ಬರ್ತೇನೆ. ಬರೋರಿಗೆ ಯಾರು ವಿಚಾರ ಗೊತ್ತಾಗಬೇಡ. ಇಲ್ಲ ಹೇಳೆ. ಇದು ಬೇರೆ. ಏನೇ ಏನೇನೋ ಇಟ್ಕೊಂಡಿದ್ಯಾ? ಕಾಂಡಮ್ಮ, ಇದೇನಿದು? ಚಕ್ರಿ? ಚಕ್ರಿ? ನಿನ್ನ ಪೂರ್ತಿ ಹೆಸರು ಚಕ್ರಧರ ಏನ? ಸ್ಟೇಷನ್ ಇನ್ವಿಟೇಷನ್ ಬಂದೈತಿ. ಏಯ್, ಕಲ್ಯಾಣ ಮಂಟಪದಾಗ ರಕ್ತದ ಕೋಡಿ ಹರಿಬೇಕು. ನುಗ್ಗು. ಈಗ್ಲಾದ್ರವಳ ಬಿಡ. ಕಳ್ಸವಳ. ನೀ ಹೋಗು, ಮದುವೆ ಮುಗಿಯವರೆಗೆ ವಿಷಯ ಯಾರ ಗೊತ್ತಾಗದ್ ಬೇಡ. ಆಮೇಲೆ ಒಂದು ತಾಳಿ ಕೊಡು. ಅಮ್ಮ, ಅಣ್ಣ ಎಲ್ಲಿ? ಚಕ್ರಿ ಅಂತ? ಹಾ, ಇಲ್ಲೂ ಇದ್ದಾರೆ, ಬರ್ತಾರೆ. ಚಕ್ರಿ ಅಲ್ಲಮ್ಮ? ಹೊರಗಡೆ ಇದ್ದಾರೆ. ಯಾರೋ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತಾನೆ, ಬರ್ತಾನೆ ಬಿಡಿ. ವಿಷ್ಣಾನುಕಂ ವೀರ್ಯಾಣಿ ಪ್ರವೋಚಂ ಯಪ್ಪ. तन्नो विष्णुप्रचोदयात् माङ्गल्यं तन्तु नामेन मम देव हेतुना कण्ठे भद्राय शुभगे सञ्जीव शरदं शतम् शतमानं पुरुषतायुषते ಅವನೆಲ್ಲಮ್ಮ? ಅದು ಬರ್ತಾರೆ. ಏನ ತುಂಬಾ ನೋವಾಗತ್ತೈತೇನ? ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ನನ್ ಇಲ್ಲೇ ಕೊಂದ್ಬಿಡು. ಜೀವಂತವಾಗೇನಾದ್ರೂ ಬಿಟ್ರೆ ಯಾಕೆ ಬಿಟ್ನೋ ಅಂತ ಪಶ್ಚಾತ್ತಾಪ ಪಡ್ತೀಯ.
ನೀವಿಲ್ಲೇ ರೀ. 81, 82, 80. ಮೊಸಳೆ ಸರ್ ವೆರಿ ಗುಡ್ ಮಾರ್ನಿಂಗ್ ಸರ್. ಬಹಳ ದಿನ ಆತಲ್ರಿ ಅಪ್ರೂಪ್ ದರ್ಶನ. ಚಕ್ರಿಯಲ್ಲಿ ಚಕ್ರಿಯ ಯಾರ್ರೀ ಅವನು? ಓ ನಿಮಗ್ ಬೇಕಾದವನ? ಮಿಸ್ ಆಗಾನ? ಚೆ 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 ಚೆ. ಎಸ್ ಐ ಸರ್ ಹತ್ರ ಇಮಿಡಿಯೇಟ್ ಆಗಿ ಒಂದು ಕಂಪ್ಲೇಂಟ್ ಸ್ಟಾಪ್ ಇಟ್. ಎಲ್ಲಿ ಚಕ್ರಿ? ಏನಯ್ಯ ಗೋವಿಂದ, ಚಕ್ರಿ ಅನ್ನೋರ್ನೇನಾದ್ರು ಅರೆಸ್ಟ್ ಮಾಡಿದ್ರಾ? ಇಲ್ಲ ಸರ್. ಡೇಟಾ ತಾನೆ? ಪಕ್ಕಾ ಸರ್. ನೋಡಿದ್ರೆ ಸರ್ ಆ ಹೆಸರು ಈಗ ನಾನ್ ನಿಮ್ ಬಾಯಿನ ಕೇಳ್ತಿರೋದು. ಮೊಸಳೆ, ನಿನ್ನ ಬಗ್ಗೆ ನನಗೆಲ್ಲ ಚೆನ್ನಾಗಿ ಗೊತ್ತು. ಚಕ್ರಿ ಎಲ್ಲಿ ನಾನು ಹೇಳ್ತೀಯೋ ಇಲ್ವೋ? ಹಲೋ ಯಾರ್ರೀ ಅಪ್ಪ? ಒಳಗಡೆ ಯಾವನು ನನ್ನಿಂದ ಏನು ಕಿತ್ಕೊಳ್ಳಂಗಿಲ್ಲ. ಇಲ್ಲಿ ನೋಡಿ, ಚಕ್ರಿ ಹಾಕಿದ ಶರ್ಟ್ ಬಟ್ಟೆ. ಬ್ರೌನಿ Name. Press it. Come on. ಸರ್, ಅಲ್ಲಿ ಚಕ್ರಿ. Oh my God! ಅಣ್ಣ, ಯಾಕೋ ಹೀಗೆಲ್ಲ ಮಾಡ್ಕೊಂಡೆ? ತಂಗಿ ಮದುವೆ ಸುಸೂತ್ರವಾಗಿ ನಡೀಲಿ ಅಂತ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ಯಪ್ಪ. ಜೀವ ಉಳಿದಿರೋದೇ ಹೆಚ್ಚು. ಮುರಿದಿರೋ ಮೂಳೆಗಳು ಮತ್ತೆ ಕೂಡ್ಕೋಬೇಕು ಅಂದ್ರೆ ತಿಂಗಳುಗಳೇ ಬೇಕು. ಟೇಕ್ ಕೇರ್ ಆಫ್ ಹಿಮ್. ಸರಿ ಸರ್. ಚಕ್ರಿ, ಯಾಕೋ ಈ ರೀತಿ ಹಠ ಮಾಡ್ತೀಯ? ಬೇಡಪ್ಪ, ಬೇಡ ಈ ಕೋಪ. ನಿನ್ನ ಆವೇಶ ಆಕ್ರೋಶ ಎಲ್ಲ ನಮಗೂ ಗೊತ್ತು. ಇದರಿಂದ ತಾನೆ ನೀನ್ ಅವನ್ನ ಹೊಡೆದಿದ್ದು. ಅವನು ದ್ವೇಷ ತೀರ್ಸ್ಕೊಳ್ಳೋಕೋಸ್ಕರ ನಿನ್ನ ಯಾವ ರೀತಿ ಮಾಡಿಬಿಟ್ಟಿದ್ದಾನೆ ನೋಡು. ಬೇಡ ಕಣ, ಬೇಡ. ನಾವು ಮಿಡ್ಲ್ ಕ್ಲಾಸ್ ಜನಪ್ಪ. ನೋವನ್ನ ತಡ್ಕೊಳ್ಳೋ ಶಕ್ತಿ ಆ ದೇವ್ರು ನಮಗ್ ಕೊಟ್ಟಿಲ್ಲ. ನಿನ್ ಗುರಿ ಏನು? ಪೊಲೀಸ್ ಆರಕ್ಷಕ ಆಗ್ಬೇಕು ಅಂತ ತಾನೆ. ಅಲ್ಲಿವರೆಗೂ ತಾಳ್ಮೆಯಿಂದಿರೋ ಚಕ್ರಿ. ನಮಸ್ಕಾರ. ಹಾಗಿದ್ದಾನೆ? ಕಾಲಿನ ಮೂಳೆಗಳಿಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಅವನ್ ಮಾಮೂಲ್ನಂತ ಆಗೋಕೆ ಇನ್ನೊಂದ್ 3-4 ತಿಂಗಳಾದ್ರೂ ಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಆಗೋಗಿದ್ದರ ಬಗ್ಗೆ ನನಗ್ ಬೇಸರ ಇಲ್ಲ ಸರ್. ಸದ್ಯ ನನ್ನ ಮಗ ನನಗ್ ಜೀವಂತವಾಗಿ ದಕ್ಕದ್ನಲ್ಲ, ಅಷ್ಟು ಸಾಕು. ಜೀವಂತವಾಗಿ ಸಿಗ್ತಾ ಅಂತ ನಿಮಗೆ ನೀವೇ ತೃಪ್ತಿ ಪಟ್ಕೋಬೇಕು ಅಷ್ಟೇ. ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನು 15 ದಿನದಲ್ಲಿ ಫೈನಲ್ ಟೆಸ್ಟ್ ಇದೆ. ಆದರೆ ಚಕ್ರಿ ವಿಷಯದಲ್ಲಿ ಅದಾಗಲ್ಲ.
ಬೇರೆ ಉದ್ಯೋಗ ಆಗಿದ್ರೆ ಏನ್ ಬೇಕಾದ್ರೂ ಪ್ರಯತ್ನ ಪಡ್ಬೋದಾಗಿತ್ತು. ಆದ್ರೆ ಪೊಲೀಸ್ ವೃತ್ತಿಗೆ ಫಿಸಿಕಲ್ ಫಿಟ್ನೆಸ್ ಬಹಳನೇ ಮುಖ್ಯ. ನಿರ್ಲಕ್ಕೂ ಆಗದಿರೋ ಚಕ್ರಿಗೆ ಈ ಪೊಲೀಸ್ ಕೆಲಸ ಸಿಗೋದಿಲ್ಲ. ಒಬ್ಬ ಆಸೆ ಪಟ್ಟಿದ್ದ ನೆರವೇರೋಕೆ ಸಾವಿರಾರು ಅಡಚಣೆಗಳು ಎದುರಾಗತ್ತೆ. ಅದನ್ನೆಲ್ಲ ಮೀರಿ ಜಯಿಸೋ ಶಕ್ತಿ ಕೆಲವರಿಗೆ ಮಾತ್ರ ಇರುತ್ತೆ. ಅನ್ಬಿಲೀವಬಲ್. ಔಷಧಿದ ಗುಣ ಆಗುತ್ತೆ ಅಂತ ನಾವು ಹೆದರಿದ್ವಿ. ಆತ್ಮಸ್ಥೈರ್ಯ ಆದ್ರೆ ಏನ್ ಬೇಕಾದ್ರೆ ಗೆಲ್ಬಹುದು ಅಂತ ಇವತ್ತು ನೀನ್ ನಿರೂಪಿಸ್ಬಿಟ್ಟೆ. ಅವನ ಮನಸ್ಸಿನಲ್ಲಿ ಹುಟ್ಟಿರೋ ಬಲವಾದ ನಿರ್ಧಾರಕ್ಕೆ ಫಿಸಿಕಲ್ ಆಗಿ ನಮ್ ಕಡೆಯಿಂದ ಅವನಿಗೆ ಬೇಕಾಗಿರೋದು ಬೆಂಬಲ ಅಲ್ಲ, ಎಂಕರೇಜ್ಮೆಂಟ್. ಕಮಾನ್ ಚಕ್ರಿ, ಗೆಟ್ ಅಪ್. ನೀನೀಗ ಎದ್ದು ನಿಂತು ತಯಾರಾಗೋದನ್ನ ನೋಡೋ ಆ ಯಮ್ಮ ಕೂಡ ಮತ್ತೆ ನಿನ್ನ ಮುಟ್ಟೋದಕ್ಕೆ ಹೆದರ್ಬೇಕು. ಹೇಳು ಚಕ್ರಿ, ಎದ್ದೇಳು. ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ ಶಿಷ್ಯ. ಏನ್ ಬಸ್? 2 ಟೆಸ್ಟ್ ಟ್ಯೂಬ್ ಬೇಬಲ್ ಇರುತ್ತೆ. ಅದಕ್ಕೆ ಟ್ಯೂಬ್ ಅಲ್ಲಿ ಇದ್ದಾಗಲೇನೆ ಈ ದುಡ್ಡು ಅಲ್ಲಿ ಬಿದ್ದಿತ್ತು. ನಿಮ್ದ? ನಂದಲ್ಲ ಕಣೋ. ಅಯ್ಯೋ ಪಾಪ, ಯಾರೋ ದುಡ್ಡು ಬೀಳ್ಸ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ಈಗೇನ್ ಮಾಡೋದು? ಅಚ್ಚಚ್ಚೋ, ಇನ್ನೊಬ್ರ ಹಣ ನೀನ್ ಇಟ್ಕೊಳ್ದೆ ಯಾರ್ದು ಅಂತ ಹುಡುಕಿ ಕೊಡಕ್ ಹೋಗ್ತಿದ್ಯಾ ಅಲ್ವಾ? ಚೋ ಸ್ವೀಟ್. ಬಾಸ್, ನಿಮಗ್ ಹೋಗ್ಬೇಕಾಗಿರೋ ಮುತ್ತು ಅಲ್ಲಿ ಶಿಫ್ಟ್ ಆಗೋಯ್ತು ಬಾಸ್. ಮೀಸ್ ಫೈರ್ ಆಗ್ಬಿಡ್ತು ಕಣೋ. ಬಾಸ್, ನನಗೊಂದು ಐಡಿಯಾ ಬಂತು. ಹೇಳು 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 ಹೇಳು. ಈ ಉಂಗ್ರ ಚೈನು ಎಲ್ಲ ಬಿಚ್ಕೊಂಡು ಮಿನಿ ಹತ್ರ ಹೋಗ್ತೀರಾ. ಇದು ನಿಂದಲ್ವಾ ಮಿನಿ ಅಂತ ಕೇಳ್ತೀರಾ. ಅದಕ್ಕೆ ಅವಳು ಈ ನಟ್ಟು ಬೋಲ್ಟು ಚೈನು ಇದ್ಯಾವುದು ನಂದಲ್ಲ ಕ್ರೇಶ್ ಅಂತ ಹೇಳಿ ಲಕ್ ಅಂದ್ಬಿಟ್ಟು ಒಂದು ಮುತ್ತು ಕೊಟ್ಟ. ಮಿನಿ ಮೇನ್ ಮೇನ್ ಮಿನಿ. ಏನೋ ಕ್ರಿಸ್? ಈ ಚೈನು, ಈ ಉಂಗ್ರ ಇದೆಲ್ಲ ಹೊರಗೆ ಬಿದ್ದಿತ್ತು. ನಿಂದೆ ಅಲ್ವಾ? ಇದು ಏನೇ ಅದು? ಒಂದ್ಸಲ ಅದು ಅದು ಚೈನು ಉಂಗ್ರ ಎಲ್ಲ ಹೊರಗಡೆ ಬಿದ್ದಿತ್ತು. ಮಿನಿದೇನೋ ಅಂತ ಕೇಳಕ್ ಬಂದೆ. ನಂದಲ್ಲ ಅಂತ ಯಾರೇ ಹೇಳಿದ್ದು? ಇದು ಇವಳದ್ದೆ. ನೀನು ಮರಿ, ನಿನಗೆ ಜ್ಞಾಪಕ ಇಲ್ವೇನೆ? ಈ ಚೈನು ನಿನ್ನ ನಾಮಕರಣಕ್ ತಂದಿದ್ದು. ಈ ಉಂಗರಗಳೆಲ್ಲ ನೀನು ದೊಡ್ಡವಳಾದಾಗ ಹಾಕಿದ್ದು. ಕೃಷ್ಣ, ಗುಪ್ತಗಾಮಿನಿ ಸೀರಿಯಲ್ ಅಲ್ಲಿ ಪಾತ್ರ ಎಳೆದು 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 ಉದ್ದ ಮಾಡಿದಕ್ಕೆ ನನ್ನ ಪವಿತ್ರ ಲೋಕೇಶ್ ಪ್ರೀತಿಯಿಂದ ಕೊಟ್ಟ ಚೈನು ಹಗಲು ರಾತ್ರಿ ಕಷ್ಟಪಟ್ಟು ಬರದ ಪಾಪ ಪಾಂಡು ಬಂದುಡ್ಡಲ್ಲಿ ತಗೊಂಡಿದ್ದ ಉಂಗ್ರಗಳು ಎಲ್ಲ ಹೊಡ್ಕೊಂಡ್ಬಿಟ್ಟಿಯಲ್ಲ. ಥ್ಯಾಂಕ್ ಯು ಕಣ ಕೃಷ್ಣ, ಯು ಆರ್ ಎ ಗುಡ್ ಬಾಯ್. ಎಲ್ಲ ಸರ್ಟಿಫಿಕೇಟ್ಸ್ ತಗೊಂಡಿದ್ಯಾ? ತಗೊಂಡಿದ್ದೀನಿ. ಇನ್ನೊಂದ್ಸತಿ ನೋಡ್ಕೋ. ಸರ್ ಸಾಹೇಬ್ರೆಲ್ಲದ್ರ ಮೇಲಿದ್ದೀರಾ ಸರ್? ಸಾಕು ಸಾಕು ಅಷ್ಟೇ. ಇದು ನೋಡು. ಓಕೆನಾ? ಮಿಸ್ಟರ್ ಚಕ್ರಧರ್, ಗುಡ್ ಲಕ್. ಆಲ್ ದ ಬೆಸ್ಟ್ ಮಾ. ಸರ್ ಹೋಗೋಣವಾ? ಮತ್ತೇನ್ ಕೀಳ್ತೀಯನ?
ಅವ್ನಿನ್ನೂ ಬದುಕಿದಾನೆ. ಅದಕ್ಕೆ ತಾನೇ ಕಾಣ್ತಾ ಇರೋದು. ನಿಮ್ಮವನ ಕಾಫಿ ತಗೊಳ್ಳಿ. ಚಕ್ರಿ ಚಕ್ರಿ ಎಲ್ಲ ಚಕ್ರಿ. ಸರ್, ಹೆಂಗಸು ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಿ. ಯಾರು ನೀವು? ಕೆ ಮುಸ್ಲೆ, ಕಿರಿಕ್ ಮುಸ್ಲೆ. ಆ ಲಫಂಗ್ ನನ್ ಮಗ ಏನ್ ಮಾಡ್ಯಾನ್ ಗೊತ್ತಾ? ರೇಪ್. ಏನ್ ಹೇಳ್ತಾ ಇದ್ದೀರಾ? ನನ್ನ ಮಗನ? ರೇಪ್ ಮಾಡ್ಯಾನ, ಕೊಲೆ ಮಾಡ್ಯಾನ, ಡ್ರಗ್ ಡೀಲಿಂಗ್. ಗಾಂಜಾ ಗೊತ್ತಾ? ಗಾಂಜಾ ಅದು ಮಾರ್ತಿದ್ದ ಅಂತ 16 ಕೇಸ್ ಹಾಕಿ ಒಳಗ್ ಹಾಕ್ತೀನಿ. ನಾಳೆ ಅವನ್ ರಿಸಲ್ಟ್ ಬರುತ್ತೆ, ಅವನು ಪೊಲೀಸ್ ಆಗೋನು. ಆಗಲ್ಲ, ಪೊಲೀಸು ಆಗಲ್ಲ, ರಿಸಲ್ಟು ಬರಂಗಿಲ್ಲ. ಸತ್ತ ಇನ್ನೋಡ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್. ಸತ್ತ ನನ್ನ ಮಗ ನನ್ನ ಕೈನಾಗ. ನನ್ನ ಮ್ಯಾಗ ಕೈ ಮಾಡಿ ನನ್ನ ಡಿಪಾರ್ಟ್ಮೆಂಟ್ಗೆ ಬರ್ತಾನ. ಸರ್ 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 ಬೇಡಿ ಸರ್, ಬೇಡಿ ಸರ್, ಅದು ಅವ್ನ ಜೀವನದ ಪ್ರಶ್ನೆ ಸರ್. ದಯವಿಟ್ಟು ಅದನ್ನ ಸುಟ್ಬೇಡಿ ಸರ್, ಅದನ್ನ ನನಗೆ ಕೊಟ್ಬಿಡಿ ಸರ್. ಪೊಲೀಸ್ ಆಗ್ತಾನೇನ? ಬೇಡಿ, ಅದನ್ನ ಸುಡ್ಬೇಡಿ, ನಿಮಗೆ ತಪ್ಪು ಅಂತೀನಿ. ಬೇಡ. ಅದರ ಮೇಲೆ ಬಹಳ ಪ್ರೀತಿಯನ. ಏನಮ್ಮ ಇಷ್ಟೆಲ್ಲ ಕೂತಿದ್ದೀರಾ? ಇವತ್ತಿನ ಮಗಳ ಫೋನ್ ಬಂದಿಲ್ವಾ? ಏನಾಯ್ತಮ್ಮ? ಇನ್ಸ್ಪೆಕ್ಟರ್ ಮೊಸಳೆ ಮನೆಗೆ ಬಂದು ನಿಮ್ಮಪ್ಪನ ಏನ್ಪ? ನೀನು ಪೊಲೀಸ್ ಆಗಲ್ಲಪ್ಪ. ಯಾಕೆ ಹೇಳ್ತಾ ಇದ್ರಿ ನೀವು? ಅವನ್ ಮನೆಗ್ ಬಂದು ನಿನ್ ಸರ್ಟಿಫಿಕೇಟ್ಸ್ನೆಲ್ಲ ನಮ್ ಕಣ್ ಮುಂದೆನೆ ಸುಟ್ಟು ಹಾಕ್ಬಿಟ್ಟ. ನೀನೇನ್ ಕನ್ಸ್ಕೊಂಡಿದ್ಯೋ ಅದು ಹಾಗೇನೆ. ಬರೀ ಅಷ್ಟೇ ಅಲ್ಲ ಕಣು, ಅವನು ನಿಮ್ಮ ಅಪ್ಪನ ಹೊಡೆದು ಚಕ್ರಿ ಎಲ್ಲಿಗೋ? ನಿಮ್ಮಲ್ಲಿ ಕೈ ಮಾಡ್ತಾನಪ್ಪ ನಾಯಿ ಅವನು. ಹಾಗಲ್ಲಪ್ಪ, ನಿಮ್ಮ ತಪ್ಪ. ನಿಮ್ಮ ಕೇಳ್ಕೊಂಡಿದ್ದ ಬಿಟ್ಟಿಗೆ ದೊಡ್ಡ ತಪ್ಪ ನಾನು ಅವನ. ಬೀದಿ ನಾಯಿ ನಮ್ಮ ಮನೆಗೆ ಬರೋದಾದ್ರೆ ನನ್ ಕೈಲಾಗ್ದಾರ ಮೇಲೆ ಕೈ ಮಾಡ್ತಾನಪ್ಪ ಅವನು. ಗಂಡ್ಸ ಅವನು. ಚಕ್ರಿ, ನಾ ಹೇಳೋದನ್ನ ಮುಖ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಮಾತ್ರ ನನ್ನ ನೆನ್ಸ್ಕೊತಾನಪ್ಪ ಅವನು. ಇನ್ಮೇಲೆ ಒಂದೊಂದು ನಿಮಿಷ ನನ್ನ ನೆನ್ಸ್ಕೋಬೇಕು ಅವನು. ಒಂದೊಂದು ನಿಮಿಷ. ಬೇಡವೋ? ಬೇಡ ಕಣಪ್ಪ. ಅವನು ಹೊಡೆದಿದ್ದು ನಿಮ್ಗಲ್ಲಪ್ಪ, ಇಲ್ಲಿ ಹೊಡೆದಿದ್ದಾನ ಅವನು. ತಪ್ಪು ಮಾಡಿದವರಿಗೆ ಬುದ್ಧಿ ಕಲಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಈ ತರ ಹೇಳಿದ್ದು. ಅದು ಅವನು ಮಾಡಿ ತಪ್ಪಲ್ಲಪ್ಪ, ಅಪರಾಧ. ಅಪರಾಧ ಮಾಡಿದ್ದಾನ ಅವನು. ಜೀವ್ ಎಲ್ಲೋ ಕಿತ್ತೋದ್. ಓ, ಇವನ ನಾಯಕರ ಜಾತಿ ಮೀಟಿಂಗ್ಗೆ ಸೆಕ್ಯೂರಿಟಿಗೆ ಹೋಗಿದ್ದಾನೆ. ನಮ್ಮ ನಾಯಕರ ಜಾತಿ ಉನ್ನತವಾದ ಜಾತಿ, ಅದಕ್ಕೆ ಗೌರವ ಸಿಗಬೇಕು. ಗೌರವ ಸಿಗದಿದ್ದರೆ ಸೌಧದ ಚೇರುಗಳು ಗಡಗಡ ನಡುಗುತ್ತೆ. ಅದು ಅಲ್ಲದೆ ನಾನು ಯಾರನ್ನು ಸುಖವಾಗಿ ಹೇಳಕ್ ಬಿಡೋದಿಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಕನ್ನಡಮ್ಮನ ಮೇಲೆ ಸತ್ಯ. ಓ ನನ್ನ ಕನ್ನಡಮ್ಮನ ನಾಯಕರ ಜಾತಿಯ ಮುದ್ದು ಮಕ್ಕಳೇ, ನಮ್ಮದು ಶತಮಾನಗಳಿಂದಲೂ ಬಂದಂತಹ ಕೀರ್ತಿ ಪತಾಕೆಯನ್ನು ಹಾರಿಸಿ ಕೇಳಕತ್ತೀನಿ ಹೇಳಲೇ. ನನ್ನ ಕನ್ನಡ ಹೇಳ ಮಗನಿಗೆ 4 ಬಿಡು. ಅವ ಕೇಳಲಿಲ್ಲ ಅಂತಂದ್ರ ಕೇಸ್ನ ಫೈಲ್ ಮಾಡಿ ಚಕ್ರಿ ಬಂದೇನ? ಆಗ ಹೊಡೆದ್ ಬಂದಿದ್ದೆ ನೋಡ್ದೇನ?
ಒಬ್ಬ ಪಬ್ಲಿಕ್ ಪೊಲೀಸ್ ಮೇಲೆ ಕೈ ಮಾಡಿದ್ರ ಏನಾಗ್ತದಂತ ಗೊತ್ತಾತ? ನನ್ನ ಡಿಪಾರ್ಟ್ಮೆಂಟ್ ಬಂದು ನನ್ ಮುಂದೆ ಕಾಕಿ ಹಾಕಿ ಪೊಲೀಸ್ ಆಗ್ತೀಯನ? ಏನ ಗುರಾಯಿಸ್ತೀಯ? ಹೊಡಿತೀಯ? ಮತ್ ನನ್ ಮಗ ಕೈ ಮಾಡ್ತಿ? ಎಲ್ಲಿ ಹೊಡಿ ಹೊಡಿಯ ಮಗನ. ಇನ್ ಮುಂದ ನೀ ಹಿಂಗ ಬಿದ್ದಿರ್ತೀಯ, ಹಂತ ಹಂತವಾಗಿ ಕೊಲ್ತೇನ. ಲೇ ಲೋಫರ್, ನಾಯಕರೇ, ಈ ನನ್ ಮಗ ಏನಾಯ್ತದ ನೋಡಿ. ನಮ್ ನಾಯಕರ ಜಾತಿ ಬಗ್ಗೆ ಕೆಟ್ಟಾಗ ಮಾತಾಡ್ತಾನೆ. ನಮ್ ನಾಯಕರ ಬಗ್ಗೆ ಕೆಟ್ಟಾಗ ಮಾತಾಡಿದ್ದು ಗೊತ್ತಾಯ್ತಾ? ನನ್ನ ಮಗನೇ ನಮ್ ಜಾತಿ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾನೆ. ಇದ ಬ್ಯಾಟ್ರು ಹೊಡಿ ಹಾಕಿ ನನ್ನ ಮಗನಿಗೆ ಬಿಡ್ಬೇಡ. ಅಕ್ಕು ಸಾರ್, ನೀವು ಅಲ್ಲಿದ್ದೀರಂತ ಯಾವ ನನ್ ಮಗ ಹೇಳ್ದ ಸಾರ್? ಗೊತ್ತಿಲ್ವಾ? ಸದ್ಯ ನಾನ್ ಬಚಾವಾದೆ. ಲೋಕಲ್ ಅನಸ್ತೇಷಿಯಾ ತಗೊಳ್ಳಿ, ನೋವಾಗಲ್ಲ. ಬೇಡ, ಮತ್ತಿನ ಇಂಜೆಕ್ಷನ್ ಬೇಡ. ಅವನು ನೆನಪು ಇವ್ರಿಗೆ ಇರ್ಬೇಕು ಅಂದ್ರೆ ಇಲ್ಲಿ ನೋವು ಆಗ್ತಾ ಇರ್ಬೇಕು. ಬೇಡ ಅಂತ ಹೇಳಿಕ್ ನೀ ಯಾರು? ಸರಿ, ಹಾಕಿಸ್ಕೊಳ್ಳಿ. ಸರಿ, ಬೇಡ ಬಿಡಿ. ಲೋ, ನಿನಗೆ ತಲೆಗೆಲೆ ಕೆಟ್ಟಿದ್ಯಾ? ಏನೇ ಇದೆಯಲ್ಲ? ಅದ್ ಹಂಗಲ್ರಿ ಸರ. ಹುಚ್ಚ, ಬಂದೋಬಸ್ತಿಗೆ ಹೋದವನು ಸೆಕ್ಯೂರಿಟಿ ಕೊಟ್ಬಿಟ್ಟು ಮುಚ್ಕೊಂಡು ಬರುತ್ತಾನೆ. ಅದು ಬಿಟ್ಟು ನಿನ್ನ ಜಾತಿ ಬುದ್ಧಿ ಅಲ್ಲಿ ಹೋಗಿ ತೋರಿಸಿದೀಯಾ? ಅಲ್ಲಯ್ಯ, ಅವ್ರ ಮೀಟಿಂಗ್ ಹೋಗ್ಬಿಟ್ಟು ಅವ್ರ ನಾಯಕನ ಯಾಕಯ್ಯ ಬೈದೆ? ಛೇ, ಬರೋ ಎಲೆಕ್ಷನ್ ಅಲ್ಲಿ ನಮ್ ಕಡೆಯವರು ಅವ್ರ ಕಡೆಯವರು ಸೇರ್ಕೊಂಡು ಸರ್ಕಾರ ರಚಿಸ್ಬೇಕಂತಿದ್ವಿ. ನೀನ್ ಕಾಲಿಟ್ಟು ಕಾರ್ಯನೇ ಹಾಳು ಮಾಡ್ಬಿಟ್ಟೆ. ನೀನು ಮಾಡಿದ ತಪ್ಪಿಗೆ 15 ದಿನ ಸಸ್ಪೆಂಡ್ ಮಾಡ್ಬೇಕಂತಿದ್ರು. ಸರ್, ನಾನೇ ಅದನ್ನ ಕ್ಯಾನ್ಸಲ್ ಮಾಡಿ ಬಂದಿದ್ದೀನಿ. ಥ್ಯಾಂಕ್ ಯು. ಶಶಿ, ನಿಂಗೆ ಯಾವ ಮಗು ಅಂದ್ರೆ ತುಂಬಾ ಇಷ್ಟ? ಮಿನ್ನಿ, ನಿಂಗೆ ಯಾವ ಮಗು ಬೇಕು ಹೇಳು, ಕೊಡೋಕೆ ನಾನ್ ರೆಡಿ. ಲೇ ರೈಟ್ರು, ನೀನ್ ಹಿಂಗೆ ಆಡ್ತಾ ಇದ್ರೆ ನಾಳೆ ನಿನ್ಗೆ ಇತ್ಲಾಗ ಹೆಣ್ಣು ಅಲ್ಲ ಅತ್ಲಾಗ ಗಂಡು ಅಲ್ಲ, ಸೆಂಟ್ರ್ ಫಿಗರ್ ಹುಟ್ಟುತ್ತೆ. ಮತ್ಕಿಗೆ ಗಂಡು ಮಗುನೇ ಆಗೋದು. ಇಲ್ಲ, ಹೆಣ್ಮಗು. ಇಲ್ಲ, ಗಂಡು. ಹೆಣ್ಣು ಅಂತ ಹೇಳಿದ್ನಲ್ಲ. ನನಗ್ ಗಂಡು ಇಷ್ಟ ಅಂತ ನಿಂಗ್ ಗೊತ್ತಿದೆ ಅಲ್ವಾ? ನನಗ್ ಹೆಣ್ಣಿಷ್ಟ ಅಂತ ನಿಂಗೆ ಗೊತ್ತಿದೆ ಅಲ್ವಾ? ಗಂಡು ಕಣೋ. ಹೆಣ್ಣು. ಸೀಮಂತ ಅವ್ರಿಗೇನೋ ಹಾಗೂ ಮಗು ಇವ್ರಿಬ್ರಿಗೆ ಹುಟ್ಟುತ್ತೇನೋ ಹಾಗೂ ಫೀಲ್ ಮಾಡ್ತಾ ಇದಾರಲ್ಲೋ. ರೇಣು, ಬಳೆ ಕೊಟ್ಟಿದ್ನಲ್ಲ, ಕೊಡಮ್ಮ. ಹಾ, ಇದೆ, ಕೊಡು, ಅವಳು ತೊಡ್ಸೋಣ. ಅರೆ, ಇದೇನಿದು ನೀನ್ ತೊಡ್ಕೊಂಡ್ಬಿಟ್ಟಿದ್ಯಾ? ಅದು ಸೀಮಂತ ಬಳೆ ತೋರ್ಸೋದು. ಹಾಗೆ ಹೀಗೆ ಅಂದ್ರಲ್ಲ, ಹೇಗಿರತ್ತೆ ಅಂತ. ನೀನ್ ಈ ರೀತಿ ಬಳೆ ತೊಡ್ಕೊಳ್ಳೋಕೆ ಬಹಳ ಟೈಮ್ ಇದೆ, ಈಗ ಕೊಡು. ತೆಗಿಯಕ್ ಆಗ್ತಾ ಇಲ್ಲ. ಆಗ್ತಾ ಇಲ್ವಾ? ಅಯ್ಯಯ್ಯೋ, ಬರ್ತಾ ಇಲ್ವಲ್ಲ. ಬರುತ್ತೆ. ಯಾರ ಕೈಲಿ ಏನಾದ್ರೂ ಸಿಕ್ಕಾಕೊಂಡ್ರೆ ಅದನ್ನ ಬಿಡ್ಸೋಕಂತಾನೆ ಇಲ್ಲೊಬ್ರು ಮಹಾನ್ ಭಾವ್ರವ್ರೆ. ಅದ್ ಹೇಗೆ? ನನ್ ಕೈಲೇ ತೆಗಿಯಕ್ ಆಗ್ತಾ ಇಲ್ಲ. ಆಗತ್ತೆ ಅಮ್ಮ, ಇದು ಕ್ರಿಕೆಟ್ ಮ್ಯಾಚ್ ಫಿಕ್ಸ್ ಇದ್ದಾಗೆ. ಅಲ್ಲಿ ಸಿಕ್ಕಾಕೊಳುತ್ತೆ, ನಿಮ್ ಮಗ ಬಿಚ್ತಾನೆ. ಅದೇನ್ ಮಾಡ್ತೀಯೋ ಬೇಗ ಮಾಡಪ್ಪ, ಗೊತ್ತಾಯ್ತು. ಚಲಿ ಏನೋ ಇದೆ. ಇವತ್ತೇನಾದ್ರೂ ಆಗ್ಲಿ, ಮಿನ್ನಿ ಜೊತೆ ಮಿಲನ ಆಗ್ಲೇಬೇಕು. ಯಸ್. ಬಾತ್ರೂಮ್ ತಗೊಂಡು ಬರ್ತಾ ಇದೆ. ಬಾತ್ರೂಮ್ ಅಲ್ಲಿ ಯಾರಿರ್ಬೋದು? ಅಜ್ಜಿ ಇರ್ಬೋದಾ? ಪೂಜ್ಯಾಯ ರಾಘವೇಂದ್ರಾಯ ಅಂದ್ರೆ ಅಜ್ಜಿ ದೇವ್ರ ಮನೇಲಿ ಬಾತ್ರೂಮ್ ಅಲ್ಲಿ ಇರೋದು ನನ್ನ ಮಿನ್ನಿ. ಏನ್ ಮಾಡ ಐಡಿಯಾ? ನಾನು ಇದನ್ನ ನೆಲದ ಮೇಲೆ ಚೆಲ್ತೀನಿ, ಅವಳು ಬಾತ್ರೂಮ್ ಇಂದ ಬರ್ತಾಳೆ, ಇದ್ರ ಮೇಲೆ ಕಾಲಿಡ್ತಾಳೆ, ಜಾರ್ ಬೀಳ್ತಾಳೆ, ಆಮೇಲೆ ನೋಡಿ ಕೃಷ್ಣನ್ ಕರಾಮತ್ತು.
ಬಂದು ಬಂದು ಏನಾಯ್ತು? ಜಾರ್ ಬಿದ್ಬಿಟ್ಟೆ. ನೋವಾಯ್ತಾ? ಸದ್ಯ ಒಳ್ಳೆ ಟೈಮಲ್ಲಿ ನಾ ಬಂದಿದ್ದು ಸರಿ ಹೋಯ್ತು. ಯಾಕೋ? ನಂಗೆ ಕೇರಳ ಮಸಾಜ್ ಗೊತ್ತು, ಮಾಡ್ಲಾ? ಮಾಡು. ಬಂದೆ 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 ಇಲ್ಲ ಸ್ವಲ್ಪ ಮೇಲೆ ಎತ್ಕೋ. ಇಲ್ಲ ಸ್ವಲ್ಪ ಮೇಲೆ ಎತ್ಕೋ. ಇಲ್ಲ ಏನಾದ್ರೂ ಫೀಲಿಂಗ್ ಬರ್ತಾ ಇದೆಯಾ? ಬರ್ತಾ ಇದೆ. ಈ ಫೀಲಿಂಗ್ ಏನಂತಾರೆ? ಕೇರಳ ಫೀಲ್ ಅಂತಾರೆ. ಮುದುಕಿ ಅಜ್ಜಿ ನೀನು ಬಿದ್ಬಿಟ್ಯಾ? ಹೆದರ್ಕೋಬೇಡ, ನಮ್ ಕ್ರಿಸ್ಸು ಕೇರಳ ಮಸಾಜ್ ಎಕ್ಸ್ಪರ್ಟು. ನೀನು ಮಾಡಿಸ್ಕೋ. ನಾನು ಕನ್ಯಾದಾನ 525 ಎಪಿಸೋಡ್ ಬರ್ಬೇಕು. ಬರ್ತೀನಿ. ಕ್ರಿಸ್ ಅಜ್ಜಿಗೂ ಮಾಡು. ನೀನ್ ಹೇಳುದಲ್ಲಿ ಇಲ್ಲ ಅಂತೀನ, ಮಾಡ್ತೀನಿ. ಅಮ್ಮ ಎಲ್ಲ ಇಲ್ಲ. ಸಾಯಿಬ್ರು ಬಂದ್ರು ಕಡೆ. ಕನಕ, ರಾತ್ರಿ ನೋವಂತಿದ್ಯಲ್ಲ, ಸರಿ ಹೋಗ್ತೇನು? ಹೋಗಿ ಸರ್. ರಾತ್ರಿ ಮಾಡೋಕೆ ಅಂತ ಬಂದವ್ರ ಕೈಯಲ್ಲಿ ಏನು ಕಿಸಿಯಕ್ಕಾಗ್ಲಿಲ್ಲ. ಈಗ ನೋಡಿದ್ರೆ ದೊಡ್ಡ ಗಂಡ್ಸ್ ತರ ಮಾತಾಡ್ತಾನೆ. ಗಂಡ್ಸು ಅಂದ್ರೆ ಅವನು ಕಣೆ. ಕೊಟ್ಟು ಒಂದೇಟಿಗೆ ಬಿದ್ದ ಮಾರ್ಕು ಇವನ್ ಸಾಯೋವರೆಗೂ ಮರೆಯೋದು. ಏನ್ಲ ಅಂದ? ಏನೂ ಇಲ್ಲ ಸರ್. ಅವಳೇನ ಅಂದ್ಲ? ಇಲ್ಲ ಸರ್. ಇಲ್ಲ. ಕನಕ, ನಿಜ ಹೇಳು. ಸಾಹೇಬ್ ಏ ಮಗನ, ನೀನು ನಗ ಹಂಗ ಆಗ್ಬಿಟ್ಟೇನ? ಸರ್, ಅವಳು ಕೂಡ ನಗು ಹಾಗೆ ಯಾಕೆ ಮಾಡ್ಕೊಂಡ್ರಿ? ಆ ನನ್ನ ಮಗನ ಎತ್ತು ಬಿಡ್ಬೇಕಾಯ್ತು. ಸರಿ ಬಿಡಿ, ನಾನೇ ಅವನ್ನ ಎತ್ತಿ. ಮಿನಿ ಮಿನಿ ಇದಕ್ಕೊಂದು ಚುಮ್ಮ ಕೊಡೆ. ರೆಡ್ ಪಾನ್ ಒಳಗಾಕೋತೀನಿ. ಯಾವಾಗ್ಲೂ ಇದೇ ಆಗೋಯ್ತು ನಿಂದು. ಆಡ. ಇಷ್ಟೊತ್ತಾದ್ರೂನು ಅಪ್ಪ ಅಣ್ಣ ಬರ್ಲಿಲ್ವಲ್ಲ? ಬರ್ತಾರೆ ಬಿಡಮ್ಮ. ಬಂದ್ರು ಅನ್ಸುತ್ತೆ, ನಾನ್ ನೋಡ್ತೀನಿ. ಕಂದ, ತಾತನು ಮಾಮನು ಬಂದಿದ್ದಾರೆ, ಹೋಗ್ ನೋಡೋಣ. ಬಂದೆ. ಹಿಂದೆ ಬಾಮ್ಮ. ಯಾರು? ಯಾರದು? ಬನ್ನಿ ಬನ್ನಿ ಬನ್ನಿ.
ಈ ಸಿಟಿಲಿ ಯಮನ್ಗೆ ಏಜೆಂಟ್ ನಾನು. ಆ ನನ್ನ ಮಗನ್ ಕಾಪಾಡೋಕೆ ನೀನ್ ಯಾಕೆ ಅಡ್ಡ ಬಂದೆ? ಅವನು ಎಲ್ಲಿದ್ದಾನೆ ಅಂತ ತೋರಿಸಿ ನೀನ್ ತಪ್ಪಿಸ್ಕೊಳ್ಳುತ್ತಾನೆ. ದುಡ್ಡುಗೋಸ್ಕರ ಕೊಲೆ ಮಾಡೋ ನಿನ್ಗೆ ಸ್ನೇಹ ಪ್ರೀತಿ ಬಗ್ಗೆ ಏನ್ ಗೊತ್ತೋ? ಅದ ಇಲ್ಲಿರುತ್ತೆ, ಇಲ್ಲೇ. 18 ವರ್ಷದ ಸ್ನೇಹಿತ ಕಣ ಅವನು. ನನ್ಗೆ ಅವನ ಕುಟುಂಬಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ಹೆಮ್ಮೆ ಪಡ್ತೀನಿ ನಾನು. ಹೆಮ್ಮೆ ಹೊಡಿದ್ಯಾ? ಹೊಡಿ ಹೊಡಿಯ ಹೊಡಿ. ನನ್ಗೇನು ಆಗಿಲ್ಲ ಕಣೋ. ಯಾರು? ಇಟ್ಟಿಗೆ ಸಿದ್ಧ. ಬೇಡ ಚಕ್ರಿ, ಅವಸರದಲ್ಲಿ ಕೆಟ್ಟ ತೀರ್ಮಾನ ತಗೋಬೇಡ. ನಾವಿಬ್ರು ಒಟ್ಟಿಗೆ ಪೊಲೀಸ್ ಆಗ್ಬೇಕು ಅಂತ ಕನ್ಸು ಕಾಣ್ತಾ ಇದ್ವಿ. ಕನ್ಸು ಕಾಣ್ತಾ ಇದೀವಿ ಅಂದ್ರೆ ಏನಾಯ್ತೀಗ? ನೀನ್ ಪೊಲೀಸ್ ಆಗ್ಬೇಕು, ನೀನ್ ಪೊಲೀಸ್ ಆಗ್ಬೇಕು. ಅರ್ಜುನ್ ಆಗ್ತೀಯಾ? ಅರ್ಜುನ್ ನೀನ್ ಪೊಲೀಸ್ ಆಗ್ತೀಯಾ? ಅರ್ಜುನ್ 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 ನೀನು ಸ್ನೇಹಿತನ ಕುಂದಿದ್ದಕ್ಕೆ ನಿನಗೆ ಈ ಸಿಟ್ಟು ಬಂದಿದೆಯಲ್ಲ,
ನನ್ನ ಮಗಳನ್ನು ಕೊಂದು ಹೆಂಡತಿ ಹುಚ್ಚಿ ಮಾಡಿದ್ರಲ್ಲ, ನನ್ನಲ್ಲಿ ಎಷ್ಟು ಬೆಂಕಿ ಇರ್ಬೇಕು ಚಕ್ರಿ. ಇವನು ಇಲ್ಲಿ ತನಕ ಕಣ್ತಪ್ಪ ಓಡಾಡ್ತಾ ಇದ್ದ. ಈಗ ಇವನ್ ಬಾಯ್ ಬಿಟ್ರೇನೆ ಮುಸಳನಾಗ್ಲಿ ಮಾಲಿಕಪ್ಪನಾಗ್ಲಿ ಬೀದಿ ತರಕ್ ಸಾಧ್ಯ. ಇವನ್ ಬದುಕಿರ್ಬೇಕು ಚಕ್ರಿ. ನನಗೆ ಇವನ್ ಜೀವನ ತಗೋಬೇಕು. ನೀನೊಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗ್ಬೇಕು. ಅರ್ಜುನ್ ಕೊನೆ ಆಸೆ ಅದೇ ಅನ್ನೋದು ಮರಿಬೇಡ. ನಮ್ಮಿಬ್ಬರಿಗೂ ಆದಾಗೆ ಬೇರೆಯವ್ರಿಗೂ ಆಗ್ಬಾರ್ದು ಅಂದ್ರೆ ಬಿಟ್ಬಿಡೋ ಅವನ್ನ. ನನ್ನ ಮಾತುಗಳು ಬಿಟ್ಬಿಡೋ ಅವನ್ನ. ಸಿದ್ದನ್ನ ಅವ್ರ ಕಡೆಯವ್ರನ್ನ ಹೊಡೆದದ್ದು ಚಕ್ರಿ ಅಂತ ಖಬರ್ ಐತೆ. ಹಲೋ, ಯಾರು? ಆ ಚಪ್ಪರಿಗೆ ಫೋನ್ ಕೊಡ. ಚಪ್ಪರ? ಗೊತ್ತಾಯ್ತು. ಇವನೇ. ಒಂದ್ ನಿಮಿಷ ಕೊಟ್ಟೆ. ಸಾರ್, ನಿಮಗ್ ಫೋನು. ಯಾರ ಲೈ ಕೈಲಾಗ್ದವ್ರ ಮೇಲೆ ಕೈ ಮಾಡಿ ಏನೋ ಪಂಟನ್ ತರ ಮೆರಿತ ಲೈ. ಮಗನ ನೀನ್ ಕೈ ಹಾಕಿರೋದು ಹೈ ವೋಲ್ಟೇಜ್ ಕರೆಂಟಿಗೆ. ಇವತ್ತು ಸಿದ್ದನ್ ಹೊಡೆದಿದ್ದೀನಿ, ನಾಳೆ ನೀನು. ಲೇ ಅದ ಆಮೇಲೆ, ಅದಕ್ ಮುಂದ ಥ್ಯಾಂಕ್ಸ್. ಕಾರಣ ಗೊತ್ತೇನ? ಸಿದ್ದನ್ ಹೊಡೆದದ್ ನೀನು, ಪ್ರಮೋಷನ್ ಸಿಕ್ಕಿದ್ದ ನನಗ. ನೀ ಅವಂಗ್ ಹೊಡಿದಿದ್ರು ನಾನು ಅವಂಗ್ ಹೊಡಿತಿದ್ದೆ. ಏನಂದೆ? ಹೊರಗಿನ ಜನರ ದೃಷ್ಟಿಲಿ ಸಿದ್ಧ ಒಬ್ಬ ದೊಡ್ಡ ಕ್ರಿಮಿನಲ್. ಆದ್ರೆ ಅವನ ಆಯುಧವಾಗಿ ಉಪಯೋಗಿಸಿ ಕ್ರಿಮಿನಲ್ ಮಾಡಿದ್ದ ನಾವು. ಅವನ ಮ್ಯಾಲ ಕೇಸ್ ಇಲ್ದೆ ಹೋದ್ರು ಅವನು ಗೊತ್ತಿಲ್ಲಂಗ ನಾನಾ ಅವನ ಮೇಲೆ ಕೇಸ್ ಪುಟಪ್ ಮಾಡ್ತಾ ಬಂದೆ. ಈಗ ಅವನ ಮೇಲೆ ಶೂಟ್ ಅಟ್ ಸೈಟ್ ಆಡಿರೋದ್ರಿಂದ ಅವ ಸಿಕ್ಕಿದ್ದಿದ್ರೆ ನಾನಾ ಬೀದಿ ನಾಯಿಗೆ ಹೊಡೆದಂಗ್ ಹೊಡೆದು ಸಾಯಿಸ್ತಾ ಇದ್ದೆ. ಕೊನೆಗೂ ಪೊಲೀಸ್ ಬುದ್ಧಿ ತೋರಿಸ್ಬಿಟ್ಟೆಲ್ಲೋ. ಯಾರ? ಇಟ್ರೆ ಸಿದ್ಧಾನಲ್ಲ. ಸಿದ್ಧ ನೀ ಇನ್ನ ಜೀವಂತವಾಗೇ ಇದೀನೋ. ಸಿದ್ಧ ನಿನ್ ಮೇಲೆ ನನ್ ಜೀವಕ್ಕೂ ಹೆಸರಿದೆ. ನಿನ್ಗೋಸ್ಕರ ಎಷ್ಟೋ ಜನರು ನಾನು ಎತ್ಬಿಟ್ಟೆ. ಆದ್ರೆ ಇವತ್ತು ಪ್ರಮೋಷನ್ಗೋಸ್ಕರ ನನ್ನೇ ಎತ್ಬೇಕು ಅಂದೆಲ್ಲ ನೀನು. ನಾನು ಇಟ್ಗೆ ತಯಾರಿಸೋದನ್ನ ಮಾತ್ರ ನೋಡಿದ್ಯೋ. ಅದೇ ಇಟ್ಗೆ ಸೇರ್ಸಿದ್ರೆ ನಾಳೆ ನಿನ್ ಸಮಾಧಿ. ಏನಾಯ್ತು? ಇದ್ದಕ್ಕಿದ್ದಾಗೆ ಸಿದ್ಧ ಅಂತ ಏನೇನು ಹೇಳ್ತಾ ಇದೀಯಾ? ಅವ ಇನ್ನೂ ಬದುಕಿದಾನ. ನಾ ಈಗ ಮಾತಾಡಿದ್ದು ಕೇಳಿಸ್ಕೊಬಿಟ್ಟ. ನಿಮ್ ಕಾಯ ಹೋಗ. ಎಂತ ಕೆಲಸ ಮಾಡ್ಬಿಟ್ಯೋ? ನಿನ್ನ ಮೇಲೆ ಶಂಕಾ ಬಾರಿಸ್ತಿರೋ ಅವನು. ನಾವು ಮಾಡಿರೋ ಪ್ಲಾನ್ ಅವ್ರಿಗೆ ಹೇಳ್ಬಿಟ್ರೆ? ಹೇಳ್ತೀನಿ ಸರ್. ಅವರೆಲ್ಲರೂ ಸೇರಿ ರೂಲಿಂಗ್ ಗವರ್ಮೆಂಟ್ ನ ಶೇಕ್ ಮಾಡೋದಕ್ಕೆ ಎಂತ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಸರ್. ಸ್ವಾಮಿ ಶ್ರೀ ಸುಜೇಂದ್ರ ಸರಸ್ವತಿ. ಏನ್ ಹೇಳ್ತಿದ್ದೀರಿ ಸರ್? ಒಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಾಗ ಅವ್ರ ಹಿಂದಿರೋ ಅವರ ಜನಾಂಗದ ಬೆಂಬಲ ನೋಡಿ ಇಡೀ ಪ್ರಭುತ್ವನೇ ಪದುರುಗುಟ್ಟು ಹೋಯ್ತು. ಅಂಥ ಒಬ್ಬ ವ್ಯಕ್ತಿನ ನಾವೆತ್ತು ಬಿಟ್ರೆ ನಿಮ್ಗೆ ಏನ್ ಸಿಗತ್ತೆ? ಪಟ್ಟ ಸ್ವಾಮೀಜಿದಲ್ಲ, ಮುಖ್ಯಮಂತ್ರಿ. ಗೃಹ ಖಾತೆನೂ ಸಿಎಂಗೆ ಸೇರಿದ್ರಿಂದ ಸ್ವಾಮೀಜಿ ಕೊಲೆಗೆ ಸರ್ಕಾರನೇ ಕಾರಣ ಅಂತ ದೊಂಬಿ ಎಬ್ಸಿ ಮುಖ್ಯಮಂತ್ರಿ ಆಗಕ್ಕೆ ನಾಲಾಯಕು ಅಂತ ಅವನ ಕೆಳಗಿಳಿಸಿದ್ರೆ ಸಿಎಂ ಗದ್ದಿಗೆಗೆ ನಾನೇ ಪೀಠಾಧಿಪತಿ. ಸರ್, ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಸ್ವಾಮೀಜಿ ಬರೋ ರೂಟ್ ಪ್ಲಾನ್ ಇದು. ಸಿದ್ಧ, ಸ್ವಾಮೀಜಿನ ಎಲ್ಲಿ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ರಿ? ಏರ್ಪೋರ್ಟ್ ಇಂದ ಸ್ವಾಮೀಜಿ ಕಾರು MG ರೋಡ್ ಅಲ್ಲಿ ಬರುವಾಗ ನಾನು ಇಲ್ಲಿದ್ದು ಆಟೋದಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಕ್ ಹೇಳಿದ್ರು ಸರ್. ನೀ ನಮ್ಮ ಹತ್ರ ಸಿಕ್ಕಾಕೊಂಡ ಮೇಲೆ ಪ್ಲಾನ್ ಖಂಡಿತ ಚೇಂಜ್ ಆಗಿರುತ್ತೆ. ಮುಂದಿನ ಪ್ಲಾನ್ ಏನಾಗಿರ್ಬೋದು ಸರ್? ಮೋಸ್ಟ್ ಪ್ರಾಬಬಲಿ ಈ ರಾಮಕೃಷ್ಣ ಆಶ್ರಮ ಹತ್ರ. ಇಲ್ಲ ಸರ್, ಮಣಿಪಾಲ್ ಹಾಸ್ಪಿಟಲ್, ರಾಮಕೃಷ್ಣ ಆಶ್ರಮ ಬಿಟ್ರೆ ಶೃಂಗೇರಿ ಮಠ. ಈ ಮೂರು ಜಾಗದಲ್ಲಿ ಸೆಕ್ಯೂರಿಟಿ ಕಮ್ಮಿ ಇರೋದ್ರಿಂದ ಕೊಲೆ ಪ್ರಯತ್ನ ಇಲ್ಲೇ ನಡೆಯುತ್ತಂತ ನಾವು ಅನ್ಕೊಂಡಿದ್ದೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ನೀವು ಕೊಟ್ಟಿರೋ ಪೊಲೀಸ್ ಅಫಿಷಿಯಲ್ ಲಿಸ್ಟ್ ಪ್ರಕಾರ ಮುಸ್ಲೆ ಪೋಸ್ಟಿಂಗು ಸೋಮೇಶ್ವರ ದೇವಸ್ಥಾನದಲ್ಲಿದೆ ಸರ್. ಹಾಗಾದ್ಮೇಲೆ ಕೊಲೆ ಪ್ರಯತ್ನ ನಡೆಯೋದು. ಅವ್ರನ್ನ ಯಾವ ರೀತಿ ಕೊಲ್ತಾರೆ ಅಂತ ಕಂಡು ಹಿಡಿಯೋದು ಹೇಗೆ? ಸರ್, ಡೆಫಿನೆಟ್ ಆಗಿ ನನ್ನ ಜಾಗದಲ್ಲಿ ಇನ್ನೊಬ್ಬನ ಹೈರ್ ಮಾಡಿರ್ತಾರೆ ಸರ್. ಸ್ವಾಮೀಜಿ ಬಂದು ದೇವಸ್ಥಾನದ ಹತ್ರ ಇಳಿದು ದೇವಸ್ಥಾನ ತಲುಪೋವರೆಗೂ ಅವ್ರ ಅಕ್ಕಪಕ್ಕ ಇರೋ ವ್ಯಕ್ತಿಗಳು ಹಾಗೆ ಅವ್ರ ಬರೋ ಎಲ್ಲ ವಸ್ತುಗಳ ಮೇಲೆ ನಾವು ಕಣ್ಣಿಡಬೇಕಾಗುತ್ತೆ. ಅಂತ ವಸ್ತು ಯಾವ್ದಿರಬಹುದು? ಧ್ರುವಂತೆ
ಸ್ವಾತಿ, ಹೋಲ್ಡ್ ದ ಪೊಸಿಷನ್. ಜನರಲ್ಲಿ ಅನುಮಾನಿಸುವಂಥವ್ರು ಯಾರಾದ್ರೂ ಇದ್ದಾರಾ? ಇಲ್ಲ. ಓಕೆ ಸ್ವಾತಿ, ಓಕೆ. ಇದೇ ನಿಮ್ ಪೋಸ್ಟಿಂಗು? ಮೇನ್ ಗೇಟ್ ಹತ್ರ ಸರ್. ಇಲ್ಲೇನ್ ಮಾಡ್ತಾ ಇದ್ದೀರಾ? ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಅದೆಲ್ಲ ಆಮೇಲೆ, ಮೊದಲು ಫಂಕ್ಷನ್ಗೆ ಹೋಗ್ರಿ. ಹಲೋ, ಓಬಾ. ಸರ್, ಗವರ್ನರ್ ಮತ್ತು ಸ್ವಾಮೀಜಿ ಕ್ಯಾರೇ ಬಂತು. ಓಬಾ. ಹೇಳು. ಎಕ್ಸ್ಕ್ಯೂಸ್ ಮೀ ಸರ್, ಸೆಕ್ಯೂರಿಟಿಗೋಸ್ಕರ ಕಳ್ಸೋಣ ಚೆಕ್ ಮಾಡಬೇಕು. ಅದು ಹಾಗಲ್ಲ ಆಫೀಸರ್. ಇಲ್ಲ ಬಿಡಿ, ಅವ್ರ ಕರ್ತವ್ಯ ಅವ್ರು ಮಾಡ್ಲಿ ಪಾಪ. ಥ್ಯಾಂಕ್ ಯು. ಸಾರಿ ಸರ್. ಪ್ಲಾನ್ ಪ್ರಕಾರ ಬಾಂಬು ಕಳಿಸ್ತಲ್ಲಿರ್ಬೇಕಾಗಿತ್ತಲ್ರಿ? ಕಳಶದಲ್ಲಿ ಇಡಿಸಿದ್ದು ಪೊಲೀಸ್ ಬುದ್ಧಿ, ಪೊಲಿಟಿಕಲ್ ಬುದ್ಧಿಯಿಂದ ಸ್ಪಾಟ್ ಚೇಂಜ್ ಮಾಡಿಸಿದ್ದು. ಜಾಗ ಬಿಡಿ ನನ್ಗೆ. ಆ ಕಡೆ ಹೋಗ್ರಿ. ರೀ, ಬನ್ನಿ ಈ ಕಡೆ. ಓ, ಜಾಗ ಬಿಡಿ, ನಾನು ಹೋಗ್ಬೇಕು. ಜಾಗ ಬಿಡಿ ನನ್ಗೆ, ಜಾಗ ಬಿಡಿ. ಎಲ್ಲೋಗ್ತಿದ್ಯಮ್ಮ? ಆ ಸ್ವಾಮೀಜಿ ಕಾಲಿಗೆ ನಮಸ್ಕಾರ ಮಾಡಿದ್ರೆ ನನ್ ದಿವ್ಯಾನ ವಾಪಸ್ ಕರ್ತಾರಂತೆ. ಜಾಗ ಬಿಡಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ. ಹಿಂದೆ ಬರಕ್ಕೆ, ಹಿಂದೆ ಹಿಂದೆ. ಸ್ವಾತಿ, ಸ್ಟ್ಯಾಂಡ್ ಬ್ಯಾಕ್. ಇವನು ತಕಾಲಿ ಬಾಬು, ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋ ಖೈದಿ. ಇವನು ಇಲ್ಲಿ ಬಂದಿದ್ದಾನೆ ಅಂದ್ರೆ. ಹಲೋ ಸರ್. ಹಲೋ, ಏನಮ್ಮ? ಸರ್, ಅಲ್ಲಿ ಹೋಮದ ಹತ್ರ ನೋಡಿ ಸರ್. ಏನಮ್ಮ, ಏನು ಕೇಳಿಸ್ತಾ ಇಲ್ಲ. ಹಲೋ, ಏನು? ಅಲ್ಲಿ ಹೋಮದ ಹತ್ರ ಬಾಬು ಅಂತ. ಏನಮ್ಮ? ಹಲೋ, ನಮಸ್ತೆ ಅಸ್ವಾಯುಧಾಯ ನಾಗುಷ್ಣವೇ ಉಪಾಭ್ಯಾವುದತೆ ನಮೋ ಬಾಹುಭ್ಯಾಸವದನ್ಮನೆ ಪರಿತೆ ನನ್ಮನೋ ಯೇತಿ ತಸ್ಮಾತ್ ಅದೋ ಯಜ್ಞವಾರೆ ಅಸ್ಮನ್ನಿದೆ ಇದಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಯ ಸ್ವಾಮೀಜಿ, ಬಿಡೋ ನನ್ನ. ಸ್ವಾಮಿ ನೋಡ್ಬೇಕು. ಬಿಡೋ ನನ್ನ.
ಬಿಡೋದಿಲ್ಲಲೇ